ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ಜಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಈಗ ಆಲ್ರೆಡಿ ಒಂದು PC ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ. ನಂತರ ಇನ್ನೂ ಹಲವಾರು ಎಕ್ಸಾಮ್ಗಳು ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನಂದು ವೀಕಲ್ಲಿ ಎಲ್ಲ ನೋಟಿಫಿಕೇಷನ್ಗಳು ಆಗ್ತವೆ ಸ್ನೇಹಿತರೆ. ಸೊ ಏನೆಲ್ಲ ಅನುಮೋದನೆ ಆಗಿದೆ, ಈ ತಿಂಗಳಲ್ಲಿ ಏನೆಲ್ಲ ಸಲ್ಲಿಕೆಗಳಾಗಿದ್ವು ಎಲ್ಲ ಡಿಪಾರ್ಟ್ಮೆಂಟ್ಗಳು, ಅವೆಲ್ಲ ಎಕ್ಸಾಮ್ಗಳು ನೋಟಿಫಿಕೇಷನ್ ಸಹ ಈಗ ಆಗ್ತಾ ಬರ್ತವೆ. ಸೊ ಎಕ್ಸಾಮ್ ನಿಮಗೆ ಮ್ಯಾಕ್ಸಿಮಮ್ ಒಂದು 3 ಮಂತ್ಸ್ ಒಳಗಡೆ ಎಲ್ಲ ಎಕ್ಸಾಮ್ಗಳನ್ನು ಕಂಪ್ಲೀಟ್ ಮಾಡ್ತಾ ಬರ್ತಾರೆ, ಅದನ್ನು ನೆನಪಲ್ಲಿಟ್ಕೋಬೇಕು. ಸೊ ಪ್ರೊಸೆಸ್ ತುಂಬ ಸ್ಪೀಡ್ ಆಗಿರೋದ್ರಿಂದ ಇಲ್ಲಿ ಯಾರು ರಿವಿಷನ್ಗೆ ಕರೆಕ್ಟಾಗಿ ಟೈಮ್ ಕೊಟ್ಟು ಓದ್ತಾ ಇದ್ದೀರಾ ಅವ್ರು ಮಾತ್ರ ಎಕ್ಸಾಮಲ್ಲಿ ಕ್ಲಿಯರ್ ಆಗ್ತಾ ಬರ್ತಾರೆ. ಸೊ ಇಲ್ಲಿ ಭಯ ಆತಂಕದಿಂದ ಓದಿದರೆ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗೋಲ್ಲ. ಸ್ಟೆಪ್ ಬೈ ಸ್ಟೆಪ್ KE ಅಂತ ಬಂದಾಗ ನೀವು KE ಡಿಪಾರ್ಟ್ಮೆಂಟಿಗೆ ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇದ್ದೀರಾ ಅಂದರೆ ಯಾವ ರೀತಿ KE ಎಕ್ಸಾಮಲ್ಲಿ ಪ್ರಶ್ನೆ ಕೇಳುತ್ತೆ, ನೀವೇನೆಲ್ಲ ಅಂಶಗಳನ್ನು ಓದಬೇಕು ಅಂತ ತಿಳ್ಕೊಂಡಿರಬೇಕು. ಅಂಥ ಒಂದು ಅಂಶಗಳನ್ನು ನಾನು ಸಹ ನಿಮಗೆ ಪ್ರತಿದಿನ ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಿದ್ದೀನಿ. 100% ಕೇಳುವಂತಹ ಟಾಪಿಕ್ಗಳನ್ನೇ ನಾನು ನಿಮಗೆ ಕೊಡ್ತಾ ಬರ್ತೀನಿ, ಸುಮ್ಮನೆ ಯಾವುದು ಕೊಡೋದಿಲ್ಲ. ಓಕೆ, ಎಕ್ಸಾಮ್ ಓರಿಯೆಂಟೆಡ್ ಏನು KE ಪ್ಯಾಟ್ರನ್ ಇದೆ ಅದ್ರ ತಕ್ಕಂತೆ ನಾವು ಅನಾಲಿಸಿಸ್ ಮಾಡಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತೀನಿ. ಸೊ ನಾವು ಯಾವುದೇ ಪೇಪರನ್ನು ತೆಗೆದು ನೋಡಿ, ಇತ್ತೀಚೆಗೆ ಅಂತಲ್ಲ, ಇವ್ರದ್ದು ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲ ತೆಗೆದು ನೋಡಿ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಅಂದರೆ ರಾಜ್ಯ ಸರ್ಕಾರದ ಯೋಜನೆಗಳ ಮೇಲೂ ಪ್ರಶ್ನೆಗಳು ಇದ್ದೇ ಇರ್ತದೆ. ಸೊ ನಮಗೆ ಅದರಲ್ಲೂ ಏನು ಈಗ ಹಳೆಯ ಪ್ರಶ್ನೆ ಪತ್ರಿಕೆ, ಹಳೆಯ ಕೇಂದ್ರ ಯೋಜನೆಗಳು ಕೇಳ್ತಾರೆ ಸರ್ ಅಂತ, ಅಲ್ಲಿ ಸ್ವಲ್ಪ ಕೇಳ್ತಾರೆ. ಬಟ್ ಅತಿ ಹೆಚ್ಚಾಗಿ ಇತ್ತೀಚೆಗೆ ಸುದ್ದಿಯಲ್ಲಿರುವುದು, ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ 2026 ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸನ್ನು ತೊಗೊಂಡಿದ್ದೀನಿ. ಇಷ್ಟರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಯಾಕೆ ಏಪ್ರಿಲಿಂದಲೇ ತೊಗೊಂಡಿದ್ದೀನಿ ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಬರುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಶಸ್ತಿಗಳು, ಕ್ರೀಡಾ ಸುದ್ದಿಗಳನ್ನು ನೀವು ಅತಿ ಹೆಚ್ಚಾಗಿ 80% ಪ್ರಶ್ನೆಗಳು ಇಲ್ಲೇ ನಿಮಗೆ KEಯಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಕಳೆದ ಒಂದು 3-4 ತಿಂಗಳು ನೀವು ಫುಲ್ಲಿ ಪರ್ಫೆಕ್ಟ್ ಆಗಿರಬೇಕು. ನಂತರ ಈ ವರ್ಷ ಜನವರಿ ತಿಂಗಳಿಂದ ಕರೆಂಟ್ ಅಫೇರ್ಸನ್ನು ನೀವು ಕರೆಕ್ಟಾಗಿ ಓದಿರಬೇಕು. ಇನ್ನು ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸನ್ನು ಜಸ್ಟ್ ಸ್ಪೋರ್ಟ್ಸ್ ಮತ್ತು ಅವಾರ್ಡ್ಸ್ ಅಂಥವು ಮಾತ್ರ ಓದಿರಬೇಕು. ಮತ್ತು ಅತಿ ದೊಡ್ಡದಾಗಿ ಸುದ್ದಿ ಮಾಡಿದರೆ ಯಾರಾದರೂ ವ್ಯಕ್ತಿಗಳಿದ್ದರೆ ಅಥವಾ ಯಾವುದಾದ್ರೂ ಜಲಸಂಧಿಗಳಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಹಾರ್ಮೋಸ್ ಜಲಸಂಧಿ ತುಂಬ ಸುದ್ದಿ ಮಾಡ್ತಾಯಿದೆ, ಅಂಥವೆಲ್ಲ ಓದಿರಲೇಬೇಕು ಡೆಪ್ತಾಗೆ. ಸೊ ಆ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಳ್ತಾ ಓದಬೇಕಾಗುತ್ತೆ. ಅತಿ ಹೆಚ್ಚು 80% ಫೋಕಸ್ ಮಾಡೋದು ನೋಡಿ ಇಲ್ಲೇ ಆಗಿರ್ತದೆ. ಸೊ ಅಂಥ ಟಾಪಿಕ್ಗಳಲ್ಲಿ ಇವತ್ತು ನಾನು ಏಪ್ರಿಲ್ ತಿಂಗಳಲ್ಲಿ ಸುದ್ದಿಯಲ್ಲಿದ್ದಂತಹ ಕೇಂದ್ರ ಸರ್ಕಾರದ ಯೋಜನೆಗಳು, ಸುಮ್ಮನೆ ಯೋಜನೆಗಳು ತೊಗೊಂಡಿಲ್ಲ, ಸುದ್ದಿಯಲ್ಲಿರುವಂಥ ಯೋಜನೆಗಳು. ಇನ್ನು ಹಳೆ ಯೋಜನೆಗಳು ಯಾವ ರೀತಿ ಓದಬೇಕು ಅಂದರೆ, ನಿಮಗೆ ಎಕನಾಮಿಕ್ಸ್ ಬುಕ್ಕಲ್ಲಿ ಎಲ್ಲ ಯೋಜನೆಗಳು, ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳಿದೆ. ಜಸ್ಟ್ ಯಾವ ವರ್ಷ ಅದು ಸ್ಟಾರ್ಟ್ ಆಯಿತು ಅದರ ಜಸ್ಟ್ ಉದ್ದೇಶ ತಿಳ್ಕೊಳ್ಳಿ, ಬೇರೆ ಏನು ಡೆಪ್ತಾಗಿ ಓದ್ಬಿಡಿ, ಅದು ಏನಕ್ಕೆ ಸಂಬಂಧಪಟ್ಟಿದೆ. ಈಗ ಅನ್ನ ಯೋಜನೆ ಆಗಿರ್ಬೋದು, ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, ಮತ್ತು IRDP ಅಂತೆಲ್ಲ ಬರ್ತವೆ. ಸೊ ಅವೆಲ್ಲ ಏನಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ರಾಷ್ಟ್ರೀಯ ಶಿಕ್ಷಣ ಅಭಿಯಾನ ಅಂತೆಲ್ಲ ಬರುತ್ತೆ, ಅದೆಷ್ಟರ ಸ್ಥಾಪನೆ ಆಯಿತು, ಏನು ಉದ್ದೇಶ ಇದೆ ಅಷ್ಟೇ ತಿಳ್ಕೊಳ್ಳಿ. ಆಲ್ಮೋಸ್ಟ್ ವರ್ಷನೇ ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ಡೆಪ್ತಾಗಿ ಕೇಳೋದು ಸುದ್ದಿಯಲ್ಲಿ ಇರ್ತಾವಲ್ಲ ಕರೆಂಟ್ ಅಫೇರ್ಸ್ ಯೋಜನೆಗಳು, ಅಲ್ಲಿ ನಿಮಗೆ 360 ಆ್ಯಂಗಲಲ್ಲಿ KE ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅದು ಯಾವ ರೀತಿ ಕೇಳ್ತಾನೆ, ನೀವು ಯಾವ ರೀತಿ ಅದಕ್ಕೆ ಉತ್ತರಿಸಬೇಕು, ನೀವು ಓದಿದರೆ ಯಾವ ರೀತಿ ಕನ್ಫ್ಯೂಷನ್ ಆಗ್ತೀರಾ, ಎಲ್ಲನೂ ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನನ್ನ ಉದ್ದೇಶ, ನಾನು ಪದೇ ಹೇಳ್ತೀನಿ, ಎಕ್ಸಾಮ್ ಓರಿಯೆಂಟೆಡ್ ಏನು ಕೇಳ್ತಾನೆ, ಯಾವ ರೀತಿ ಕೇಳ್ತಾನೆ, ನೀವು ಯಾವ ರೀತಿ ಅದನ್ನು ಅಟೆಂಡ್ ಮಾಡಬೇಕು ಅಂತ ತಿಳಿಸ್ಕೊಡೋದು ಅಬ್ಜಿ ಅಕಾಡೆಮಿ ಧ್ಯೇಯ ಆಗಿರ್ತದೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಮೆಂಟರಿಂಗ್ಶಿಪ್ ಥರ ನಾನು ನಿಮಗೆ ಕ್ಲಾಸಸನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಹಾಗಾದರೆ ನೋಡ್ತಾ ಬರೋಣ ಯಾವೆಲ್ಲ ಒಂದು ಯೋಜನೆಗಳು ಇಲ್ಲಿ ಸುದ್ದಿಯಲ್ಲಿದೆ ಅಂತ ನಾವು ನೋಡ್ತಾ ಬರೋಣ. ಸೊ ನಮಗೆ ಟೋಟಲ್ಲು ಇಲ್ಲಿ ಒಟ್ಟು 8 ಯೋಜನೆಗಳು ಸುದ್ದಿಯಲ್ಲಿದೆ. ಅದರಲ್ಲಿ ಟಾಪ್ 7 ಅತಿ ಹೆಚ್ಚು ಸುದ್ದಿ ಇದೆ. ಒಂದು ಸಿಂಪಲ್ ಆಗಿದೆ, ಅದನ್ನು ಹೇಳ್ತಾ ಬರ್ತೀನಿ, ಕೇಳಿದರೆ ಕೇಳ್ಬೋದು ಅದ್ರ ಮೇಲೆ. ಸೊ ನಮಗೆ ಈಗ ಆಲ್ರೆಡಿ ಗೊತ್ತು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಲ್ಲರೂ ಸಹ ಗೊತ್ತಿರುತ್ತೆ, 100% ಪ್ರಶ್ನೆ ಆಗುತ್ತೆ. ಇದ್ರದ್ದು 2ನೇ ಭಾಗ ಡಿವೈಡ್ ಆಗ್ತಾ ಬಂದಿದೆ. ಸೊ ಯಾಕೆ ಸುದ್ದಿಯಲ್ಲಿದೆ ನೋಡಿ, ಫಸ್ಟ್ ನಾನು ಈ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೆಳಗಡೆ. ಅಲ್ಲಿ ಯಾಕೆ ಸುದ್ದಿಯಲ್ಲಿದೆ, ಮತ್ತು ಅದು ಯಾವ ರೀತಿ ಸ್ಟೇಟ್ಮೆಂಟ್ ಕೇಳ್ತಾ ಬರ್ತಾನೆ, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಅದೊಂದು ಸಚಿವಾಲಯ ಆಗಿರ್ಬೋದು, ಎಲ್ಲನೂ ಸಹ ಅಷ್ಟೇ ಪ್ರತಿಯೊಂದು 360 ಆ್ಯಂಗಲ್ ತಿಳಿಸ್ಕೊಡ್ತೀನಿ. ನೀಟಾಗಿ ಓದ್ಕೊಳ್ಳಿ. ನೀವು ಆಲ್ರೆಡಿ ಓದಿದರೆ ರಿವಿಷನ್ ಥರ ಮಾಡಿ, ನೀವು ಓದಿದ್ದು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕಿದರೆ ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಬಂದರೆ ಸಾಕು ಸ್ನೇಹಿತರೆ. ಸೊ ಇಲ್ಲಿ ವಿಶ್ವಕ್ಕಾಗಿ ಭಾರತದ ನೇಕಾರಿಕೆ ಎಂಬ ವಿನೂತನ ಉಪಕ್ರಮವನ್ನು ಜಾರಿಗೆ ತಂದೆ, ಅಂದರೆ ವ್ಯೂಸ್ ಆಫ್ ಇಂಡಿಯಾ ಅಂದ್ ವರ್ಲ್ಡ್ ಅಂತ. ಸೊ ನಮಗೆ ನಮೋ ಡ್ರೋನ್ ದೀದಿ ಯೋಜನೆ ಮೋಸ್ಟ್ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ಕೀಮ್ ಇದ್ದರೂ, ಹಿರಿಯರಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ಕೀಮ್ ಇದ್ದರೂ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತವೆ. ನಂತರ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಯಾವುದೇ ಆಗಿರಲಿ, ಒಂದು ಸ್ಟಾರ್ಟಪ್ ಇಂಡಿಯಾಗಾಗಿರ್ಬೋದು, ಸ್ಟಾರ್ಟಪ್ ಒಂದು ಬೆಳೀತಾ ಇದೆ ಅಂದರೆ ಅಂಥ ಸ್ಕೀಮ್ಗಳು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು PM ಕಿಸಾನ್ ಊರ್ಜಾ ಯೋಜನೆ, ಯಾಕಂದರೆ ರೈತರಿಗೆ ಸಂಬಂಧಪಟ್ಟಂತೆ 100% ಎಲ್ಲ ಸ್ಕೀಮ್ಗಳು ಇಂಪಾರ್ಟೆಂಟೇ. ಇನ್ನು ನಮಸ್ತೆ ಸ್ಕೀಮ್ ಆಗಿರ್ಬೋದು, ಯುವಿಕಾ ವಿಜ್ಞಾನಿ ಕಾರ್ಯಕ್ರಮ KEಯಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದೇನೆ, ಹಳೆ ಪ್ರಶ್ನೆಗಳು ಸಹ ಕೇಳ್ತಾ ಇದ್ದೇನೆ ರಿಪೀಟೆಡ್, ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಜಿಯೋ ಪಾರ್ಸಿ ಯೋಜನೆ, ಇದೊಂದು ಸ್ವಲ್ಪ ಸಿಂಪಲ್ ಯೋಜನೆ ಆಗಿರ್ತದೆ. ಸೊ ಪ್ರೈವೇಟ್ ಯೋಜನೆಗಳೆಲ್ಲ ಏನು ಕೇಳೋದಿಲ್ಲ, ಬಟ್ ನೋಡೋಣ, ಅದನ್ನು ಸಹ ಕೇಳ್ಬೋದು. ಹಾಗಾಗಿ ಟಾಪ್ 7 ಅಂತ ಹೇಳಿದ್ದೀನಿ. ಟೋಟಲಿ 8 ಯೋಜನೆಗಳ ಬಗ್ಗೆ ನಿಮಗೆ 360 ವಿವರಣೆಯನ್ನು ನಾನು ಕೊಡ್ತಾ ಬರ್ತೀನಿ. 100% ಮುಂಬರುವಂತಹ PC ಎಕ್ಸಾಮ್, PSI ಎಕ್ಸಾಮ್,
ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಮತ್ತು ಬರುವಂಥ FD ಎಕ್ಸಾಮ್ಗಳಲ್ಲಿ ಇಷ್ಟು ಯೋಜನೆಗಳ ಮೇಲೆ ನೀವೇನಿಲ್ಲ ಅಂದರೆ 3 to 4 ಕ್ವಶನ್ಸ್ಗಳನ್ನು 100% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಸೊ ಇವತ್ತೇ ಇದನ್ನು ಪರ್ಫೆಕ್ಟ್ ಆಗ್ತಾ ಬನ್ನಿ ಸ್ನೇಹಿತರೆ ಯೋಜನೆಗಳು. ಸೊ ನೆಕ್ಸ್ಟ್ ಮೇ ಮಂತ್ ನಂತರ ಜೂನ್ ಮಂತ್ ಯೋಜನೆಗಳು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಕ್ಸಾಮ್ ಓರಿಯೆಂಟೆಡ್ ಏನು ಬೇಕು ಆದಷ್ಟು ನಾನು ಎಕ್ಸಾಮ್ ಬಿಫೋರೇ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈ ಥರ ಸರ್ಚ್ ಕೊಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಅಥವಾ ಇದೇ ಒಂದು ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾನು ನಮ್ಮ ಒಂದು ಚಾನಲ್ ಲಿಂಕನ್ನು ಕಳಿಸ್ಕೊಟ್ಟಿರ್ತೀನಿ, ಜಾಯ್ನ್ ಆಗ್ತಾ ಬರ್ಬೋದು. ಏನಾದರೂ ಡೌಟ್ ಇತ್ತಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಅಥವಾ ನಿಮಗೆ ಲಿಂಕ್ ಬೇಕಂದರೆ ಇವೆರಡರದ್ದು ವಾಟ್ಸಪ್ಪಲ್ಲಿ ಲಿಂಕ್ ಅಂತ ಕಳಿಸಿ ಅಂತ ಮೆಸೇಜ್ ಹಾಕಿ ನಾನು ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಏನೇ ಎನ್ಕ್ವೈರಿ ಇತ್ತಂದ್ರೂ ಡೌಟ್ ಇತ್ತಂದ್ರೂ ಕೋರ್ಸಸ್ ಬಗ್ಗೆ ಈ ನಂಬರ್ಗೆ ಕಾಲ್ ಮಾಡ್ತಾ ಬರ್ಬೋದು. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಈಗ ನೋಡ್ತಾ ಬರೋಣ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಎಕ್ಸಾಮ್ ದೃಷ್ಟಿಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಇದ್ರ ಮೇಲೆ ಕೇಳ್ತಾನೆ. ಸೊ ನೀವು ಓದಿರ್ತೀರ 100% ಸೀರಿಯಸ್ ಕ್ಯಾಂಡಿಡೇಟ್ ಇಷ್ಟು ಯೋಜನೆಗಳನ್ನು ಓದಿರ್ತೀರ, ಬಟ್ ಕೆಲವೊಮ್ಮೆ ಕನ್ಫ್ಯೂಷನ್ ಮಾಡ್ತಾನೆ, ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತ ಗೊತ್ತಿಲ್ಲದೆ ತುಂಬ ಜನ ಅಭ್ಯರ್ಥಿಗಳು ಫೇಲ್ಯೂರ್ ಆಗ್ತಾ ಬರ್ತೀರಾ. ಸೊ ಓದೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಅಪ್ಲೈಡಾಗಿ ತಿಳ್ಕೊಂಡು ಓದೋದು ಇಂಪಾರ್ಟೆಂಟ್ ಆಗಿರ್ತದೆ. ಎಸ್, ಇದು ನೋಡಿ ತುಂಬಾ ಇಂಪಾರ್ಟೆಂಟು. PSIಗೆ ಓದ್ತಿರುವಂತಹ ಅಭ್ಯರ್ಥಿಗಳಾಗಿರ್ಬೋದು, PCಗೆ ಓದ್ತಿರೋರಾಗಿರ್ಬೋದು, ವಿಲೇಜ್ ಅಕೌಂಟೆಂಟ್, FDA, SDA, ESI ಕರೀತಾರೆ, ಎಲ್ಲದಕ್ಕೂ ಅಷ್ಟೇ ಯೂಸ್ಫುಲ್ ಆಗುತ್ತೆ. ಬಟ್ ಡೆಪ್ತಾಗಿ ಓದಲೇಬೇಕು, ಯಾಕಂದರೆ ಎಕ್ಸಾಮ್ ನಡೆಸೋದು KE ಡಿಪಾರ್ಟ್ಮೆಂಟ್ ಸ್ನೇಹಿತರೆ. ಎದುರಂಥ ಅವಶ್ಯಕತೆ ಇಲ್ಲ, ಅವ್ರು ಕ್ಲಾರಿಟಿ ಕೇಳ್ತಾ ಇದ್ದಾರೆ ಅಷ್ಟೇ. ಒಂದು ಸ್ಟ್ಯಾಂಡರ್ಡ್ನೆಸ್ ಪೇಪರ್ ಕೇಳ್ತಾ ಇದ್ದಾರೆ. ಮುಂಚೆ KSP ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟಾಗಿ ಒಂದು ನೋಡಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಷ್ಟರಲ್ಲಿ ಜಾರಿಗೆ ಬಂತು, ಅಥವಾ ಡೈರೆಕ್ಟಾಗಿ ಅದರ ಉದ್ದೇಶ ಏನು ಅಂತ ಕೇಳ್ತಾ ಇದ್ರು. ಸೊ ಇಲ್ಲಿ ಆ ಥರ ಇಲ್ಲ, ಕಂಪ್ಲೀಟ್ಲಿ ಕ್ಲಾರಿಟಿ. ನಿಮಗೆ ಕ್ಲಾರಿಟಿ ಇಲ್ಲದೆ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಪಾಸ್ ಮಾಡೋದಕ್ಕಾಗಲ್ಲ. PC ಎಕ್ಸಾಮ್ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ, ಬಟ್ PSI, ESI, KE ನಡೆಸುವಂಥ ಗ್ರೂಪ್ C, FD ಎಕ್ಸಾಮ್ಗಳಿಗೆ 100% ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬರ್ತವೆ. ಸೊ ನಮ್ಮ ತಯಾರಿ ಎಲ್ಲ ಹುದ್ದೆಗಳು ಆಗಿರಬೇಕು, ಯಾವುದೇ ಒಂದಕ್ಕೆ ಸೀಮಿತ ಆಗಿರಬಾರ್ದು. ನಿಮ್ಮ ತಯಾರಿ ದೊಡ್ಡದಲ್ಲಿತ್ತಂದರೆ ಚಿಕ್ಕ ಚಿಕ್ಕ ಹುದ್ದೆಗಳು ಈಸಿ ಆಗ್ತವೆ ಅನ್ನೋದು ಮೈಂಡನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರಬೇಕು. ಸೊ ಮೊದಲನೇದು ನಮಗೆ PMGSY, ನಿಮಗೆ ಡೈರೆಕ್ಟಾಗಿ ಒಂದು ನೋಡಲ್ಲೂ ಕೇಳ್ಬೋದು. PMGSY ಫುಲ್ ಫಾರ್ಮ್ ಏನು ಅಂತ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಕರಿತಾ ಬರ್ತೀವಿ. ಯಾಕೆ ಸುದ್ದಿಯಲ್ಲಿದೆ ಇದು, ಯಾಕೆ ಸುದ್ದಿಯಲ್ಲಿದೆ ಅಂತ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕೇಂದ್ರ ಸಚಿವ ಸಂಪುಟ ಪರಿಷ್ಕೃತ ಅನುದಾನದೊಂದಿಗೆ ಪ್ರಧಾನಮಂತ್ರಿ ಯೋಜನೆ 3, ಸೊ ನಮಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 3 ಇತ್ತೀಚೆಗೆ 2028 ಮಾರ್ಚ್ವರೆಗೆ ವಿಸ್ತರಿಸಿದೆ ಸ್ನೇಹಿತರೆ. ಯಾವುದೇ ಒಂದು ಯೋಜನೆಯನ್ನು ಇಷ್ಟು ದಿನದಲ್ಲಿ ನಾವು ಇಟ್ಕೋಬೇಕು, ಇಷ್ಟರಲ್ಲಿ ನಾವು ಏನಾದರೂ ಕ್ಲಿಯರ್ ಮಾಡಬೇಕಂತೆಲ್ಲ ಹೇಳ್ಬಿಟ್ಟು ಗುರಿ ಇಟ್ಕೊಂಡಿರ್ತಾರೆ. ಬಟ್ ಆ ಗುರಿ ರೀಚ್ ಆಗಿರಲ್ಲ, ಅಥವಾ ಗುರಿಗೆ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಸೇರಿಸಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವುಗಳನ್ನು ವಿಸ್ತರಣೆ ಮಾಡ್ತಾ ಇರ್ತಾನೆ. ಅಂಥ ಡೇಟ್ಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ. ಸೊ ಇದು ಇಂಪಾರ್ಟೆಂಟು. ನಿಮಗೆ ಮಾರ್ಚ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟು. 2028 ಮಾರ್ಚ್ವರೆಗೆ ಇದನ್ನು ವಿಸ್ತರಿಸಲಾಗಿದೆ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ತುಂಬ ಸುಲಭ ಆಗುತ್ತೆ, ಎಕ್ಸಾಮಲ್ಲಿ ಕಷ್ಟ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಇಲ್ಲಿ 28 ಓದಿರ್ತೀರಿ, ಎಕ್ಸಾಮಲ್ಲಿ 27 ಮಾರ್ಚು, 28 ಮಾರ್ಚು, 29 ಮಾರ್ಚು, 30 ಮಾರ್ಚ್ ಅಂತ ಕೊಟ್ಬಿಡ್ತಾನೆ. ಕನ್ಫ್ಯೂಷನ್ ಆಗಬಾರ್ದು ಸ್ನೇಹಿತರೆ. ಓಕೆ, ನಮಗೆ ಗ್ರಾಮ ಸಡಕ್, ಓಕೆ ಸಡಕ್ ಅಂತ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟು. ಅಂತ ಬಂದ ತಕ್ಷಣ 8 ಅಂತ ನಿಮಗೆ ರೈಮ್ಸ್ ಅಂತ ಬಂದ ತಕ್ಷಣ 2028 ಅಂತ ನೀವು ನೆನ್ಪಿಟ್ಕೋಬೋದು ಸ್ನೇಹಿತರೆ. ಸೊ ರೈಮಿಂಗ್ ವರ್ಡನ್ನು ನೆನ್ಪಿಟ್ಕೊಳ್ತಾ ಬನ್ನಿ, ಆವಾಗ ನಿಮಗೆ ಇಲ್ಲಿ ಯಾವತ್ತೂ ಕನ್ಫ್ಯೂಷನ್ ಆಗೋದಿಲ್ಲ ಸ್ನೇಹಿತರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ನೀವು ಓದಿರಬೇಕಾಗ್ತದೆ. ನಂತರ ನಿಮ್ಗೆ ಹಂಗೂ ಕನ್ಫ್ಯೂಷನ್ ಆಯ್ತು ನೋಡಿ, ಸಿಂಪಲ್. ಈಗ ನಮಗೆ ಗ್ರಾಮ ಸಡಕ್ ಅಂತ, ಗ್ರಾಮ ಅನ್ನೋದನ್ನು ನಾವು ಇಂಗ್ಲೀಷಲ್ಲಿ ಯಾವ ರೀತಿ ಬರ್ತೀವಿ, GRAME ಅಂತ ಬರ್ತೀವಿ. ಸಡಕನ್ನು ಕನ್ನಡದಲ್ಲಿ ಬರ್ಕೊಳ್ಳಿ. ಗ್ರಾಮ ಸಡಕ್ ಇಲ್ಲಿ ಎಷ್ಟಿದ್ದಾವೆ, 5 ಲೆಟ್ರ್ ಇದ್ದಾವೆ. ಇಲ್ಲಿ ಎಷ್ಟಿದೆ, 3 ಇದೆ, 8 ಆಯಿತು. ಸೊ 2028 ಅಂತ ನೆನ್ಪಿಟ್ಕೋಬೇಕು. ಅವತ್ತು ನಿಮಗೆ ಯಾವಾಗಲೂ ಕನ್ಫ್ಯೂಷನ್ ಆಗಲ್ಲ. ಎಲ್ಲಿ ನಮಗೆ, ಯಾಕಂದರೆ ಎಲ್ಲನೂ ನೆನ್ಪಿಟ್ಕೊಳಕ್ಕಾಗಲ್ಲ, ಅಲ್ಲಲ್ಲೇ ಸ್ವಲ್ಪ ಟ್ರಿಕ್ಗಳನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ಇದರ ಸ್ವರೂಪ ಏನು, ನಮಗಿದು ಕೇಂದ್ರ ಸರ್ಕಾರದ ಯೋಜನೆನಾ ಅಥವಾ ರಾಜ್ಯ ಸರ್ಕಾರದ ಯೋಜನೆ ಅಂತ ಪ್ರಶ್ನೆ ಕೇಳ್ತಾನೆ. ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ಪ್ರಶ್ನೆ ಆಗಿದೆ. ನಂತರ ಇದು ಯಾವ ಸಚಿವಾಲಯದಲ್ಲಿ, ನೀವು ಯಾವುದೇ ಯೋಜನೆಯನ್ನು ಓದಿ ಎಷ್ಟರಲ್ಲಿ ಅದು ಪ್ರಾರಂಭವಾಯಿತು, ಅದು ಯಾವ ಸಚಿವಾಲಯ ಕಾರ್ಯನಿರ್ವಹಿಸುತ್ತೆ, ಅದರ ಉದ್ದೇಶ, ಇಷ್ಟರ ಮೇಲೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರ್ತವೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಅವುಗಳಲ್ಲಿ ಅನುದಾನ ಹಂಚಿಕೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾನೆ. ಸೊ ಇಲ್ಲಿ ನಮಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ, ಯಾಕಂದರೆ ಗ್ರಾಮ ಸಡಕ್ ಅಂದರೆ ಗ್ರಾಮೀಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಯಾವುದೇ ಥರ ನಗರ ಬರೋಲ್ಲ. ಆಪ್ಷನ್ ನಗರ ಇದೆ ಅಂದರೆ ಅದನ್ನು ಡಿಲೀಟ್ ಮಾಡಿಬಿಡಿ, ನಗರ ಯಾವುದೇ ಕಾರಣಕ್ಕೂ ಬರಲ್ಲ. ಸಂಪೂರ್ಣವಾಗಿದ್ದು ಗ್ರಾಮೀಣಕ್ಕೆ ಸಂಬಂಧಪಟ್ಟಿದ್ದು. ಇದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೆ ತರುತ್ತೆ. ಇದರ ಉದ್ದೇಶ ಏನು, ರಸ್ತೆ ಸಂಪರ್ಕವಿಲ್ಲದ ಗ್ರಾಮೀಣ ಜನವಸತಿ ಪ್ರದೇಶಗಳಿಗೆ. ಇದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ಇಲ್ಲಿ ನಗರ ಅಂತ ಕೊಟ್ಬಿಡ್ತಾರೆ ನಿಮ್ಮನ್ನು ಟ್ವಿಸ್ಟ್ ಮಾಡೋಕ್ಕೆ, ಅಲ್ಲಿ ಕೇರ್ಫುಲ್ಲಾಗಿ ಓದಿರಬೇಕು. ಓಕೆ, ಸರ್ವ ಋತು ರಸ್ತೆ ಸಂಪರ್ಕ ಅನ್ನು ಒದಗಿಸಿಕೊಡೋದಕ್ಕೆ, ನಮಗೆ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿಯನ್ನು ನಮಗೆ ಒದಗಿಸ್ಕೊಡೋದಕ್ಕೋಸ್ಕರ ಇದು ಜಾರಿಗೆ ಬಂದಿರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟು ಇಲ್ಲಿ ಪ್ರಾರಂಭ ಡಿಸೆಂಬರ್ 25,
2000ನೇ ಇಸವಿಯಲ್ಲಿ ಜಾರಿ ಬರ್ತಾರೆ. ಡಿಸೆಂಬರ್ 25 ತುಂಬಾ ಇಂಪಾರ್ಟೆಂಟು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಂಬಂಧಪಟ್ಟಂತಹ ಉತ್ತಮ ಆಡಳಿತಗಾರರ ದಿನ ಅಂತ ಕರೀತಾರೆ. ಇದನ್ನು ಉತ್ತಮ ಆಡಳಿತಗಾರರ ದಿನ ಅಂತ ಕರೀತಾ ಬರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸ್ಮರಣಾರ್ಥವಾಗಿ, ಅವ್ರ ಜನ್ಮದಿನ ಸ್ಮರಣಾರ್ಥವಾಗಿ ಇದನ್ನು ನಾವು ಆ ರೀತಿಯ ಪ್ರಶ್ನೆ ಕೇಳ್ತೇನೆ. ಈ ಕೆಳಗಿನ ಯಾರ ಸಲುವಾಗಿ ಡಿಸೆಂಬರ್ 5 ಉತ್ತಮ ಆಡಳಿತಗಾರರ ಒಂದು ದಿನವನ್ನಾಗಿ ಅಥವಾ ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಅಥವಾ ನಮಗೆ ಸುಸಾನ್ ದಿನ ಅಂತ, ಸುಸಾನ್ ದಿವಸ್ ಅಂತ ಸಹ ಕರೀತಾ ಬರ್ತಾರೆ. ಡಿಸೆಂಬರ್ 25 ನಮಗೆ 2000ನೇ ಇಸವಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟ್ ಪ್ರಶ್ನೆಗಳು ನಮಗೆ ಅನುದಾನ ಹಂಚಿಕೆ. ಯಾಕಂದರೆ ಯಾವುದೇ ಒಂದು ಕೇಂದ್ರ ಸರ್ಕಾರದ ಯೋಜನೆಗೆ, ಫಾರ್ ಎಕ್ಸಾಂಪಲ್ ನರೇಗಾ ಸ್ಕೀಮು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಯೋಜನೆ ಆಗಿರುತ್ತೆ. ಅದೆಲ್ಲ ಇತ್ತೀಚೆಗೆ ಚೇಂಜಸ್ ಆಗ್ತಿದೆ, ಓದ್ಕೋಬೇಕು, ಅದು ಇಂಪಾರ್ಟೆಂಟ್, ಮುಂದೆ ತಿಳಿಸ್ತೀನಿ. ಸೊ ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಪಾಲಿದೆ, ರಾಜ್ಯ ಸರ್ಕಾರದ ಎಷ್ಟು ಪಾಲಿದೆ, ಕೆಲವೊಂದು ರಾಜ್ಯಗಳು ಹಿಂದುಳಿದಿರ್ತವೆ ಅಥವಾ ಪೂರ್ ಆಗಿರ್ತವೆ, ಅಂಥ ರಾಜ್ಯಗಳಿಗೆ ಯಾವ ರೀತಿ ಅನುದಾನ ಇರುತ್ತೆ. ಈಗ ನಮ್ಮ ಕರ್ನಾಟಕ ಒಳ್ಳೆ ಇನ್ಕಮ್ ಇದೆ, ಸೊ ಹಾಗಾಗಿ ಇಲ್ಲಿ ಅನುದಾನ ಕಡಿಮೆ ಕೊಡ್ತಾ ಬರ್ತಾರೆ, ನಾವೇ ಜಾಸ್ತಿ ಹಾಕ್ಕೊಂಡು ಈ ಯೋಜನೆಯನ್ನು ಇಂಪ್ರೂವ್ ಮಾಡಬೇಕು. ಸೊ ಈ ರೀತಿಯೆಲ್ಲ ಇರ್ತವೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಬರೋಣ. ಈ ಬಯಲು ಸೀಮೆಯ ರಾಜ್ಯಗಳಿಗೆ ಏನು ಈ ಕೇಂದ್ರ ಮತ್ತು ರಾಜ್ಯ ನಾವೆಲ್ಲ ಇದೀವಲ್ಲ, ನಾವೆಲ್ಲ ಕೇಂದ್ರ ಮತ್ತು ರಾಜ್ಯದಲ್ಲೇ ಇರೋದಲ್ಲ, ಇಲ್ಲಿ 60-40 ಅನುಪಾತವನ್ನು ನೀಡ್ತಾ ಬರ್ತೇನೆ. ಅಂದರೆ ಅನುದಾನ ದುಡ್ಡಲ್ಲಿ ಇವರಿಬ್ಬರು, ನಮ್ಮ ಒಂದು ಕೇಂದ್ರ ಸರ್ಕಾರ 60 ಕೊಟ್ಟರೆ ರಾಜ್ಯ ಸರ್ಕಾರ 40% ಹಾಕ್ಕೊಂಡು ಆ ಯೋಜನೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಬರಬೇಕು ಸ್ನೇಹಿತರೆ. ನೆಕ್ಸ್ಟು ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳು. ಸೊ ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಂತ ಬಂದ ತಕ್ಷಣ ಇಲ್ಲಿ ಕೇಂದ್ರ ರಾಜ್ಯದ ನಡುವೆ 90, ಕೇಂದ್ರ ಸರ್ಕಾರ 90 ಭಾಗ ಕೊಡುತ್ತೆ, 10% ಅಷ್ಟೇ ಅವ್ರು ಹಾಕೋಬೇಕಾಗ್ತದೆ. ಸೊ ಎರಡೂ ಇಂಪಾರ್ಟೆಂಟ್ ಆಗಿರ್ತದೆ. ಇದೇ ರೀತಿಯೇ ನರೇಗಾದಲ್ಲಿ ನೀವು ಓದಿರಬೇಕಾಗ್ತದೆ. ಇನ್ನು ಆಲ್ಮೋಸ್ಟ್ ನಿಮಗೆ ಈಗ ಮೇಲೆ ಹೇಳಿದ್ನಲ್ಲ, ಅಷ್ಟರಲ್ಲಿ ನಿಮಗೆ 100ಕ್ಕೆ ಒಂದು 90% ಪ್ರಶ್ನೆಗಳು ಅಷ್ಟರಲ್ಲೇ ಆಗ್ತವೆ. ಇನ್ನು ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಬಂದಾಗ ಇವುಗಳಿಗೆ ಸಂಬಂಧಪಟ್ಟಂತಹ ಮಾನದಂಡಗಳ ಮೇಲೆ ಏನೆಲ್ಲ ಇರಬೇಕು, ಇವುಗಳಿಗೆ ಉದಾಹರಣೆ ಈ ಯೋಜನೆ ಅಪ್ಲೈ ಆಗಬೇಕಂದ್ರೆ ಏನೆಲ್ಲ ಮಾನದಂಡ. ಈಗ ಫಾರ್ ಎಕ್ಸಾಂಪಲ್ ನೀವು ಪಿ ಸಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ PUC ಆಗಿರಬೇಕು, ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆ ಇರಬೇಕು. ನೀವು FD ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಡಿಗ್ರಿ ಆಗಿರಬೇಕು. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಅದೇ ರೀತಿಯೇ ಇಲ್ಲಿ ನಮಗೆ ಏನೆಲ್ಲ ಅರ್ಹತಾ ಮಾನದಂಡಗಳು ಇರಬೇಕು ಗ್ರಾಮ ಸಡಕ್ ಯೋಜನೆಗೆ ಅಂತ ನೋಡ್ತಾ ಬರೋಣ. ಈ ಯೋಜನೆ ಅಡಿಯಲ್ಲಿ ರಸ್ತೆ ನಿರ್ಮಿಸಲು ಜನಸಂಖ್ಯೆಯನ್ನು ಪ್ರಮುಖ ಆಧಾರವಾಗಿ ಪರಿಗಣಿಸಲಾಗ್ತದೆ. ಯಾಕಂದರೆ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಪರಿಗಣನೆ ಮಾಡ್ತಾರೆ. 2001ರ ಜನಗಣತಿ ಅನ್ವಯ ಅರ್ಹತಾ ಮಾನದಂಡಗಳು ಈ ಕೆಳಗಿನಂತಿದೆ, ನೆನಪಿಟ್ಕೊಳ್ಳಿ. ಒಂದು ಮೈದಾನ ಪ್ರದೇಶಗಳು, ವಿಶೇಷ ಪ್ರದೇಶಗಳಂತ ಡಿವೈಡ್ ಮಾಡ್ತಾ ಬರ್ತಾರೆ. 500 ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜನವಸತಿ ಪ್ರದೇಶಗಳು ಇರುವಂಥ ಜಾಗದಲ್ಲಿ, ಗುಡ್ಡಗಾಡು, ಬುಡಕಟ್ಟು, ಈಶಾನ್ಯ ರಾಜ್ಯಗಳು, ಹಿಮಾಲಯ ಮರುಭೂಮಿ ಪ್ರದೇಶಗಳಲ್ಲಿ ಜಸ್ಟ್ 250ಕ್ಕಿಂತ ಜನಸಂಖ್ಯೆ ಹೊಂದಿರುವ ಪ್ರದೇಶಗಳಲ್ಲಿ ಈ ಯೋಜನೆ ಅಪ್ಲೈ ಆಗ್ತಾ ಬರ್ತದೆ ಸ್ನೇಹಿತರೆ. ನಮಗೆ ಮೈದಾನ ಪ್ರದೇಶಗಳಂತ ಬಂದ ತಕ್ಷಣ ಎಲ್ಲ ರಾಜ್ಯಗಳಾಗಿರ್ತವೆ, ದೊಡ್ಡ ದೊಡ್ಡ ರಾಜ್ಯಗಳು. ಇಲ್ಲಿ 500 ಜನ ಇದ್ದರೆ ಸಾಕು. ಇಲ್ಲಿ 250 ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಇದರಲ್ಲಿ ಅಪ್ಲೈ ಆಗ್ತಾ ಬರ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟು ಅನುಷ್ಠಾನ ವ್ಯವಸ್ಥೆ ಯಾವ ರೀತಿ ಇದೆ ಇದರದ್ದು. ಸೊ ಇದೇನು ಪ್ರಶ್ನೆ ಕೇಳೋದಿಲ್ಲ, ಬಟ್ ಓದ್ಕೊಂಡಿರಿ. ಅನುಷ್ಠಾನ ವ್ಯವಸ್ಥೆ ಅಂದರೆ ಈಗ ಈ ಯೋಜನೆ ಜಾರಿಗೆ ತಂದಿದ್ದಾರೆ, ಅದೆಲ್ಲ ಕೇಂದ್ರ ಸರ್ಕಾರದಲ್ಲೇ ನೋಡ್ಕೋಬೇಕಂತೇನಿಲ್ಲ. ಅದಕ್ಕೆ ಆದಂಥ ಕೆಲವೊಂದು ಸಂಸ್ಥೆಗಳನ್ನು ನಿರ್ಮಾಣ ಮಾಡಿರ್ತಾರೆ ರಾಷ್ಟ್ರ ರಾಜ್ಯದಲ್ಲಿ, ಇವುಗಳನ್ನು ನೋಡ್ತಾ ಬರ್ತವೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ಲು ಈಗ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ, NRIDA ಫುಲ್ ಫಾರ್ಮ್ ಏನು ಅಂತ ಕೇಳ್ತಾನೆ. ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥಾರಿಟಿ. ಫುಲ್ ಫಾರ್ಮ್ ನೀವು ಗೂಗಲ್ ಮಾಡಿಕೊಂಡು ಇಂಗ್ಲೀಷಲ್ಲೇ ಬರೆದಿಟ್ಕೊಳ್ಳಿ, ಕೆಲವೊಮ್ಮೆ ಫುಲ್ ಫಾರ್ಮ್ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ನಂತರ ನಮಗೆ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ರೂರಲ್ ರೋಡ್ ಡೆವಲಪ್ಮೆಂಟ್ ಸಂಸ್ಥೆಗಳು ಅಂತ ಬರ್ತವೆ, SRRDAS ಅಂತ. ಸೊ ರಾಜ್ಯ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಸಂಸ್ಥೆಗಳು, ನೆನಪಿಟ್ಕೋಬೇಕು. ನಂತರ ಇಲ್ಲಿ ನಮಗೆ ಸಂಪರ್ಕದ ಗುರಿ. ಈ ಯೋಜನೆ ಗ್ರಾಮೀಣ ಜನವಸತಿ ಪ್ರದೇಶಗಳನ್ನು ಈ ಕೆಳಗಿನ ಪ್ರಮುಖ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ಗುರಿಯನ್ನು ಇದು ಒಳಗೊಂಡಿರ್ತದೆ ಸ್ನೇಹಿತರೆ. 3 ಗುರಿಗಳನ್ನು ನೆನಪಿಟ್ಕೊಳ್ಳಿ ಸಾಕು, ಜಸ್ಟ್ ನಾನೇನು ಹೇಳೋದಿಲ್ಲ, ಅವೆಲ್ಲ ಸಿಂಪಲ್ ಟ್ರಿಕ್ಸ್ ಆಗಿರ್ತವೆ. ಸೊ ನೆಕ್ಸ್ಟ್ ನಾವೀಗ PM ಗ್ರಾಮ ಸಡಕ್ ಯೋಜನೆ ಆಯಿತು. ಸುದ್ದಿಯಲ್ಲಿ ಏನಕ್ಕಿದೆ, ಯಾವ ಯೋಜನೆ ಜಾರಿಗೆ ತರುತ್ತೆ, ಏನೆಲ್ಲ ಅಂಶಗಳಿದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ 99.9% ಇಷ್ಟರಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಈಗ ನಾವು 2ನೇ ಯೋಜನೆಗೆ ಹೋಗ್ತಾ ಬರೋಣ. ಸೊ ಇದ್ರ ಮೇಲೆ ಹೊಸ ಯೋಜನೆ ಆಗಿರೋದ್ರಿಂದ ಪ್ರಶ್ನೆ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಇಲ್ಲಿ ವಿಶ್ವಸೂತ್ರ, ವಿಶ್ವಕ್ಕಾಗಿ ಭಾರತದ ನೇಕಾರಿಕೆ ಎಂಬ ವಿನೂತನ ಉಪಕ್ರಮ ಆಗಿರ್ತದೆ. ಅಂದರೆ ಭಾರತದ ನೇಕಾರಿಕೆಯ ವಿನೂತನ ಉಪಕ್ರಮದ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೊ ಇದು ನಮಗೆ ನೇಕಾರಿಕೆ ಅಂತ ಬಂದ ತಕ್ಷಣ ಗೊತ್ತಾಗ್ಬಿಡ್ತಿದೆ ಯಾವ ಸಚಿವಾಲಯ, ಜವಳಿ ಸಚಿವಾಲಯಕ್ಕೆ ಸಂಬಂಧಪಟ್ಟಿರೋದು. ಇದೊಂದು ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ, ನ್ಯಾಷನಲ್ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಗೆ ಸಂಬಂಧಪಟ್ಟಿರೋದು. ಇದರ ಸಹಯೋಗದೊಂದಿಗೆ ವಿಶ್ವಸೂತ್ರ, ವಿಶ್ವಕ್ಕಾಗಿ ಭಾರತದ ನೇಕಾರಿಕೆ ಎಂಬ ವಿನೂತನ ಉಪಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಸ್ನೇಹಿತರೆ. ಯಾವ ಸಚಿವಾಲಯ ಅಂತ ಕೇಳ್ತಾನೆ, ಜವಳಿ ಸಚಿವಾಲಯ ಆಗಿರ್ತದೆ, ನೆನಪಿಟ್ಕೋಬೇಕು. ಓಕೆ, ಇಲ್ಲಿ ಜವಳಿ ಸಚಿವಾಲಯ ಅಭಿವೃದ್ಧಿ ಆಯುಕ್ತರ ಕಚೇರಿ ಕೈಮಗ್ಗ ಮೂಲಕ ಈ ಉಪಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತದೆ.
ಸೊ ನೀವು ಯಾವುದೇ ಟಾಪಿಕನ್ನು ಓದ್ತಾ ಇರಿ, ನೀವು ಓದಿರುವಂಥ ರಿಲೇಟೆಡ್ ಬಂದ ತಕ್ಷಣ ಓದ್ಕೋಬೇಕು. ನೋಡಿ, ಕೈಮಗ್ಗ ಅಂತ ಬರುತ್ತೆ, ಆ್ಯಂಡ್ ಲೂಮ್ ಡೇ ಅಂತ ಕರಿತೀವಿ. ಹ್ಯಾಂಡ್ಲೂಮ್ ಡೇ. ಓಕೆ, ಹ್ಯಾಂಡ್ಲೂಮ್ ಡೇ ಯಾವಾಗ ಆಚರಿಸಲಾಗ್ತದೆ? ವಿಶ್ವ ಕೈಮಗ್ಗ ದಿನವನ್ನು ನಾವು ಆಗಸ್ಟ್ 7ರಂದು ಆಚರಣೆ ಮಾಡಲಾಗ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇನ್ನು ಈ ಯೋಜನೆಯ ಗುರಿ ತುಂಬಾ ಇಂಪಾರ್ಟೆಂಟು. 3 ಗುರಿಗಳಿದೆ, ಓದ್ಕೊಳ್ಳಿ, ತುಂಬ ಸಿಂಪಲ್ ಆಗಿರ್ತದೆ. ಭಾರತೀಯ ಕೈಮಗ್ಗ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬೇಡಿಕೆಯನ್ನು ಹೆಚ್ಚೋದಕ್ಕೋಸ್ಕರ ನಾವು ಇದನ್ನು ಜಾರಿಗೆ ತಂದಿರ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಗ್ರಾಮೀಣ ಕುಶಲಕರ್ಮಿಗಳು ಮತ್ತು ಮಹಿಳಾ ನೇಕಾರರ ಸಂಘಗಳಿಗೆ ಆರ್ಥಿಕ ಬೆಂಬಲವನ್ನು ನೀಡೋದಕ್ಕೆ. ಗ್ರಾಮೀಣ ಕುಶಲಕರ್ಮಿಗಳು, ಮಹಿಳಾ ನೇಕಾರ. ನೋಡಿ, ಇಲ್ಲಿ ಈ ಥರ ಇದ್ದಾಗ ನೀವು ಗಮನಿಸಬೇಕು, ಇಲ್ಲಿ ಕೇವಲ ಪುರುಷರಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ಬೋದು. ಅದು ಕೇವಲ ಇದು ಮಹಿಳೆಯರ ನೇಕಾರರ ಸಂಘಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ಬೋದು. ಬಟ್ ಇಲ್ಲಿ ಬೋತ್ ಇದ್ದಾರೆ, ಇಲ್ಲಿ ಗಮನಿಸಬೇಕು. ಈ ಸ್ಟೇಟ್ಮೆಂಟನ್ನು ಟ್ವಿಸ್ಟ್ ಮಾಡ್ತಾನೆ. ಸೊ ನೆಕ್ಸ್ಟ್, ಈ ಉಪಕ್ರಮವು ವೋಕಲ್ ಫಾರ್ ಲೋಕಲ್ ಟು ಗ್ಲೋಬಲ್ ಎಂಬ ದೃಷ್ಟಿಕೋನವನ್ನು ಹೊಂದಿದೆ. ಸ್ಥಳೀಯ ಉತ್ಪನ್ನಗಳ ಪ್ರಚಾರ ಮತ್ತು ಜಾಗತಿಕ ವಿಸ್ತೀರ್ಣ. ನಿಮ್ಗೆ ಇದನ್ನೇ ನೆನ್ಪಿಟ್ಕೊಳ್ಳಿ, ವೋಕಲ್ ಫಾರ್ ಲೋಕಲ್ ಟು ಗ್ಲೋಬಲ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕಾಗ್ತದೆ. ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋದು ನಮಗೆ ಈ ಒಂದು ಹೊಸ ಮಾದರಿಯನ್ನು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೊಗೊಂಡಿರ್ತಾರೆ. 30x30 ಮಾದರಿ ನೇಕಾರಕರಿಗೆ ಸಂಬಂಧಪಟ್ಟಂತೆ ಎಕ್ಸಾಮಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ 30x30 ಮಾದರಿ ಸಂಬಂಧಿಸಿದೆ ಅಂತ. ನೇಕಾರರಿಗೆ ಸಂಬಂಧಪಟ್ಟಂತೆ, ಅವಿನೂತನ ಉಪಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂತ ನೆನ್ಪಿಟ್ಕೋಬೇಕು. ನಮಗೆ ಏನಿದು 30x30 ಅಂದರೆ 30x30 ಮಾಡೆಲ್ ಅಂದರೆ ವಿಶ್ವದ 30 ವಿಭಿನ್ನ ದೇಶಗಳ ವಿನ್ಯಾಸದ ಕಲ್ಪನೆಗಳನ್ನು ಬಳಸಿಕೊಂಡು ಭಾರತದ 30 ವೈವಿಧ್ಯಮಯ ಕೈಮಗ್ಗ ನೇಕಾರಿಕೆಗಳನ್ನು ಮರುವಿನ್ಯಾಸಗೊಳಿಸಲಾಗ್ತದೆ. ಇದು ಇಂಪಾರ್ಟೆಂಟು. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ನೋಡಿ, ಈ ನಾರ್ವೆ ದೇಶದಲ್ಲಿ ರೇಖಾ ವಿನ್ಯಾಸಗಳಿಂದ ಪ್ರೇರಿತವಾದ ತಮಿಳುನಾಡಿನ ಕಾಂಚೀಪುರಂ ರೇಷ್ಮೆ. ಯಾಕಂದರೆ ಬೇರೆ ದೇಶಗಳಲ್ಲಿ ಅಲ್ಲಿ ವಿನ್ಯಾಸ ಕಲ್ಪನೆಗಳನ್ನು ಬಳಸ್ಕೊಂಡು ಭಾರತದಲ್ಲಿ 30 ವಿಶಿಷ್ಟ ಕೈಮಗ್ಗ ನೇಕಾರಿಕೆಗಳನ್ನು ಮರುವಿನ್ಯಾಸಗೊಳಿಸ್ತಾ ಇದ್ದಾರೆ. ಈಗ ರೇಖಾ ವಿನ್ಯಾಸಗಳಿಗೆ ಸಂಬಂಧಪಟ್ಟಂತೆ ನಾರ್ವೆ ದೇಶದ ತಗೊಂಡು ಕಾಂಚೀಪುರಂ ರೇಷ್ಮೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಜಿಪ್ಟಿನ ರಾಜಮನೆತನಗಳಾದ ವಿನ್ಯಾಸಗಳಿಂದ ಪ್ರೇರಿತವಾದ ಅಸ್ಸಾಂನ ಮುಗಾ ರೇಷ್ಮೆ. ಅಂದರೆ ಅಸ್ಸಾಂನ ಮುಗಾ ರೇಷ್ಮೆ ಎಲ್ಲಿಂದ ಪ್ರೇರಿತವಾಗಿದೆ ಅಂದರೆ ಈಜಿಪ್ಟ್ ರಾಜಮನೆತನಗಳ ವಿನ್ಯಾಸಗಳಿಂದ ಈ ಮುಗಾ ರೇಷ್ಮೆ ಪ್ರೇರಿತವಾಗಿದೆ ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೊ ನಮಗೆ ಮುಗಾ ರೇಷ್ಮೆ ಆಗಿರ್ಬೋದು, ಎಲ್ಲಿ ಕಂಡುಬರುತ್ತೆ ಅಂತ ಎಕ್ಸಾಮಲ್ಲಿ ತುಂಬ ಬರೀ ಪ್ರಶ್ನೆ ಕೇಳಿದ್ದೇನೆ. ಅಸ್ಸಾಮು. ಇನ್ನು ಕಾಂಚೀಪುರಂ ರೇಷ್ಮೆಗೆ GI ಟ್ಯಾಗ್ ದೊರೆತಿದೆಯಾ ಇಲ್ಲ, GI ಟ್ಯಾಗ್ ಸ್ಥಾಪನೆ ಮಾಡಿದವರು ಯಾರು, ಎಷ್ಟು ಸ್ಥಾಪನೆ ಆಯಿತು, ಇತ್ತೀಚೆಗೆ ಯಾವುದಕ್ಕೆಲ್ಲ GI ಟ್ಯಾಗ್ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಯಾವಕ್ಕೆಲ್ಲ GI ಟ್ಯಾಗ್ಗಳಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾನೆ. ಅದನ್ನು ಸಹ ನೀವು ಓದಿರಬೇಕು, ತುಂಬಾ ಇಂಪಾರ್ಟೆಂಟು. ಸೊ ಅದು 2ನೇ ಸ್ಕೀಮ್ ಬಗ್ಗೆ. ನಂತರ ಅದು ತುಂಬ ಸಿಂಪಲ್ ಸ್ಕೀಮು, ಅಷ್ಟೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ನೀಟಾಗಿ ಓದ್ಕೊಳ್ಳಿ. ಸೊ ಇಲ್ಲಿ 3ನೇ ಯೋಜನೆ ನಮಗೆ ನಮೋ ಡ್ರೋನ್ ದೀದಿ ಯೋಜನೆ. 100% ಪ್ರಶ್ನೆ ಆಗೇ ಆಗುತ್ತೆ, ನೆನಪಿರಲಿ. ನಮೋ ಡ್ರೋನ್ ದೀದಿ ಯೋಜನೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತಹ ಗುರಿಯಾಗಿರ್ತದೆ. ಸೊ ಇಲ್ಲಿ ಕಂಪ್ಲೀಟ್ ಯಾರಿಗೆ? ಗ್ರಾಮೀಣ ಮಹಿಳೆಯರು. ಇಲ್ಲಿ ನಗರ ಮಹಿಳೆಯರು ಅಂತ ಕೊಡ್ತಾನೆ, ಅಥವಾ ಇದರಲ್ಲಿ ಪುರುಷ ಮತ್ತು ಮಹಿಳೆಯರು ಇರ್ತಾರಂತ ಕೊಡ್ತಾನೆ. ಸ್ಟೇಟ್ಮೆಂಟನ್ನು ಗಮನಿಸಬೇಕು, ತುಂಬಾ ಇಂಪಾರ್ಟೆಂಟು. ಕೃಷಿ ಕ್ಷೇತ್ರದಲ್ಲಿ, ಎಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತಹ ಗುರಿಯನ್ನು ಇದು ಹೊಂದಿರ್ತದೆ ಸ್ನೇಹಿತರೆ. ಇನ್ನು ದೇಶದಾದ್ಯಂತ ಆಯ್ದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಒಟ್ಟು 15,000 ಡ್ರೋನ್ಗಳನ್ನು ಇಲ್ಲಿ ವಿತರಿಸಲಾಗಿದೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ಸೊ ಇದರ ಕಾರ್ಯ ಏನು? ನಮಗೆ DNRLM ಇದು ಫುಲ್ ಫಾರ್ಮ್ ಕೇಳ್ತಾನೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಇದನ್ನು ನಮಗೆ ಜಾರಿಗೆ ತರಲಾಗ್ತದೆ ಸ್ನೇಹಿತರೆ. ಅದರಡಿ ಇದು ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ನಮಗೆ ಎಲ್ಲಿ ಸ್ಟೇಟ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು, ಇದು ಕೃಷಿ ಕ್ಷೇತ್ರ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದನ್ನು ಜಾರಿಗೆ ತಂದಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಎಕ್ಸಾಂಪಲ್ ಇನ್ನು ಯಾವ ರೀತಿ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಕೇಳ್ಬೋದು ಅನ್ನೋದನ್ನ ನೋಡ್ತಾ ಬರೋಣ. ಸೊ ಈ ಯೋಜನೆಯೂ ಅಷ್ಟೇ ನಮಗೆ ಇತ್ತೀಚೆಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಕೇಳ್ಬೋದು. 2023 ಅಧಿಕೃತವಾಗಿ ಇದನ್ನು ಘೋಷಣೆಯನ್ನು ಮಾಡ್ತಾ ಬರ್ತಾನೆ. ಬಟ್ ಇದು ಜಾರಿ ಬರೋದು ನಮಗೆ 2023 ನವೆಂಬರ್ 30ರಿಂದ. ಓಕೆ, ಜಾರಿ ಬರೋದು 2023 ನವೆಂಬರ್ 30ರಿಂದ ಜಾರಿಗೆ ಬಂದಿರ್ತದೆ ಸ್ನೇಹಿತರೆ, ಅದು ಸಹ ನೆನ್ಪಿಟ್ಕೊಳ್ಳಿ. ಇನ್ನು ಇದೇ ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ, ಈ ಯೋಜನೆ ಯಾವಾಗ ಜಾರಿಗೆ ಬಂತು ಅಂತ, ಏನಕ್ಕೆ ಅದ್ರ ಉದ್ದೇಶ ಏನು ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಈ ನಮೋ ಡ್ರೋನ್ ದೀದಿ ಯೋಜನೆ ಪ್ರಮುಖವಾಗಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಮತ್ತು ಈ ಯೋಜನೆಯನ್ನು ಜಾರಿಗೊಳಿಸಲು ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸಹ ಇದಕ್ಕೆ ಒಂದು ನಿಕಟವಾಗಿ ಕೈಯನ್ನು ಜೋಡಿಸಿದೆ ಸ್ನೇಹಿತರೆ. ಸೊ ಇವೆರಡು ಸೇರಿ ಇವುಗಳನ್ನು
ಅಂದರೆ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ, ಸೊ ಅದು ಮುಂಚೆ ಹೇಳಬೇಕಿತ್ತು, ಲೇಟಾಗಿ ಹೇಳ್ತಾ ಇದ್ದೀನಿ. ಸೊ ನಮೋ ಡ್ರೋನ್ ದೀದಿ ಯೋಜನೆಯಡಿ 145 ಮಹಿಳಾ ಸ್ವಸಹಾಯ ಸಂಘಗಳಿಗೆ, ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತಾ ಬರ್ತೀವಿ, ಡ್ರೋನ್ ಪೈಲಟ್ ತರಬೇತಿ ನೀಡಲು ಮೂಲಕ ಕರ್ನಾಟಕ ಯೋಜನೆಯ ಅನುಷ್ಠಾನದಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. 100% ಪ್ರಶ್ನೆ ಇಲ್ಲಿ ಕೇಳ್ತಾನೆ ಸ್ನೇಹಿತರೆ. ಸೊ ಇದು ನಮಗೆ ಮೈನ್ ಸುದ್ದಿಯಲ್ಲಿರುವಂತಹ ಅಂಶ ಇದಾಗಿರ್ತದೆ. ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಕೇಳ್ತಾ ಬರ್ತಾನೆ. ಸೊ ನಮ್ಮ ಡ್ರೋನ್ ದೀದಿ ಯೋಜನೆ ಇತ್ತೀಚೆಗೆ 145 ಮಹಿಳಾ ಸ್ವಸಹಾಯ ಸಂಘಗಳಿಗೆ ಡ್ರೋನ್ ಪೈಲಟ್ ತರಬೇತಿ ನೀಡುವ ಮೂಲಕ ಈ ಕೆಳಗಿನ ಯಾವ ಸರ್ಕಾರದ ಯೋಜನೆಯ ಅನುಷ್ಠಾನದಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಅಂತ ಕರ್ನಾಟಕ ಸರ್ಕಾರದ, ನಮ್ಮ ಕರ್ನಾಟಕ ಆಗಿರುತ್ತೆ. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೆನ್ಪಿಡ್ಕೋಬೇಕು. ಹಾಗಾದರೆ ಇದಕ್ಕೆ ನೆರವು, ಆರ್ಥಿಕವಾಗಿ ಏನೆಲ್ಲ ನೆರವನ್ನು ನೀಡ್ತಾ ಬರ್ತಾರೆ, ಯಾರು ನೆರವು ನೀಡ್ತಾ ಬರ್ತಾರೆ? ಇಲ್ಲಿ ಕೇಂದ್ರದ ಪಾಲು ಡ್ರೋನ್ ಮತ್ತು ಬಿಡಿಭಾಗಗಳ ಒಟ್ಟು ವೆಚ್ಚದ 80% ಧನ ಸಹಾಯವನ್ನು ನೀಡ್ತಾ ಬರ್ತಾರೆ. ಸೊ ಪ್ರತಿ ಡ್ರೋನಿಗೆ ಗರಿಷ್ಠ 8 ಲಕ್ಷದವರೆಗೆ ಸಹಾಯಧನವನ್ನು ನೀಡ್ತಾ ಬರ್ತಾರೆ. ಸಾಲ ಸೌಲಭ್ಯ ಉಳಿದ 20% ವೆಚ್ಚಕ್ಕೆ ಸ್ವಸಹಾಯ ಸಂಘಗಳಿಗೆ ಕೃಷಿ ಮೂಲಸೌಕರ್ಯ ನಿಧಿಯಡಿಯಲ್ಲಿ 3% ಬಡ್ಡಿ ಸಹಾಯಧನದೊಂದಿಗೆ ಸಾಲವನ್ನು ಪಡೆಯಬಹುದು. KE ಇತ್ತೀಚಿನ ಎಕ್ಸಾಮ್ಗಳು ಇದನ್ನು ಕೇಳ್ತಾ ಬರ್ತಾನೆ. KPSC ಮುಂಚೆಯಿಂದ ಡೆಪ್ತಾಗಿ ಕೇಳ್ತಾ ಬರ್ತಾರೆ. ಸೊ ಇದನ್ನು ಸಹ ಓದುವಂಥದ್ದು ಇಂಪಾರ್ಟೆಂಟು. ಟೋಟಲ್ ಎಷ್ಟು % ಅವರಿಗೆ ಧನ ಸಹಾಯ ಮಾಡ್ತಾರೆ ಅಂದರೆ 80%. ಅಂದರೆ ಡ್ರೋನ್ ಮತ್ತು ಬಿಡಿಭಾಗಗಳ ಒಟ್ಟು ವೆಚ್ಚ ಏನಿರ್ತದೆ ಅಲ್ಲಿ 80% ಗೌರ್ಮೆಂಟಿಗೆ ಕೊಡ್ತಾ ಬರ್ತದೆ. ಪ್ರತಿ ಡ್ರೋನಿಗೆ 8 ಲಕ್ಷವರೆಗೆ ಸಹಾಯಧನವನ್ನು ನೀಡ್ತಾ ಬರ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಂಡಿರಬೇಕಾಗ್ತದೆ. ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. ನಮ್ಮ ಡ್ರೋನ್ ಕರ್ನಾಟಕದಲ್ಲಿ ಸುದ್ದಿಯಲ್ಲಿದೆ. ಎಲ್ಲ ಅಂಶಗಳನ್ನು ನೀವು ಓದಿರಬೇಕು. ನೆಕ್ಸ್ಟ್ ಬರೋದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಬಾರಿ ಎಲ್ಲ ಎಕ್ಸಾಮ್ UPSCಯಿಂದ ಹಿಡಿದು PC ಕೇಳಿರುವಂತಹ ಪ್ರಶ್ನೆ, PMMY ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಮುದ್ರಾ ಸ್ಕೀಮ್ ಅಂತ ಕರಿತಾ ಬರ್ತೀವಿ. ಈ PM ಮುದ್ರಾ ಸ್ಕೀಮ್ ಅಂದರೆ ಏನು ಅಂತ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಇದು ಅನ್ನೋದಾದರೆ, ಇತ್ತೀಚೆಗೆ ಇದು 11 ವರ್ಷವನ್ನು, ಅಂದರೆ ಇದು ಶುರುವಾಗಿ 11 ವರ್ಷವನ್ನು ಪೂರೈಸಿದೆ ಸ್ನೇಹಿತರೆ. 2015 ಏಪ್ರಿಲ್ 8ರಂದು ಇದು ಶುರುವಾಗ್ತಾ ಬರ್ತದೆ. ಸೊ ಮೊನ್ನೆ ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಹೇಳ್ತಿರೋದ್ರಿಂದ 11 ವರ್ಷಗಳನ್ನು ಪೂರೈಸಿದೆ. ಹಾಗಾಗಿ ಇದ್ರ ಮೇಲೆ ಪ್ರಶ್ನೆಗಳನ್ನು ನಿಮಗೆ 100% ಕೇಳ್ತಾನೆ ಸ್ನೇಹಿತರೆ. ಸೊ ನಮಗೆ ಭಾರತದ ಕಿರು ಮತ್ತು ಸಣ್ಣ ಉದ್ಯಮಗಳ ಆರ್ಥಿಕ ಸಬಲೀಕರಣಕ್ಕಾಗಿ ನಾಂದಿ ಆಡಿದಂತಹ ಯೋಜನೆಯೇ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಪ್ರಶ್ನೆ ಕೇಳ್ತಾನೆ, ಹಾಗಾಗಿ ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಮೈಕ್ರೋ, ಇಲ್ಲಿ ಮ್ಯಾಕ್ರೋ ಅಂತ ಆಪ್ಷನ್ ಕೊಡ್ತಾನೆ, ಕನ್ಫ್ಯೂಷನ್ ಮಾಡ್ಕೊಡ್ದು. ಮೈಕ್ರೋ ಅಂದರೆ ಚಿಕ್ಕ, ಸಣ್ಣ ಅಂತ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫಿನಾನ್ಸ್ ಏಜೆನ್ಸಿ ಯೋಜನೆ ಅಂತ ನಾವು ಕರಿತಾ ಬರ್ತೀವಿ, ನೆನ್ಪಿಡ್ಕೋಬೇಕು. 100% ಪ್ರಶ್ನೆ ಆಗುತ್ತೆ ಇದ್ರ ಬಗ್ಗೆ. ಸೊ ಇಲ್ಲಿ ಇದರ ಕಾರ್ಯ ಏನು? ಇದು ಯೋಜನೆಯು ಕೇಂದ್ರ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತದೆ ಸ್ನೇಹಿತರೆ. ಇದರ ಗುರಿ, ಸೊ ಎಲ್ರಿಗೂ ಸಹ ಗೊತ್ತಿರುತ್ತೆ ಗುರಿ ಬಗ್ಗೆ, ಏನು ನಮ್ಗೆ ಆಲ್ರೆಡಿ ಹೆಸರೇ ತಿಳಿಸ್ಕೊಡ್ತಾ ಇದೆ. ಈ ಯೋಜನೆಯು ತಳಮಟ್ಟದಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಒಳಗೊಂಡಿತ್ತು. ಚಿಕ್ಕದು ಕಂಪ್ನಿ ಶುರು ಮಾಡೋದಕ್ಕೆ ಸ್ಟಾರ್ಟಪ್ ಅಂತ ಕರಿತೀವಿ, ಎಂಟ್ರಪ್ರಿನರ್ಶಿಪ್ ಆಗೋದಕ್ಕೋಸ್ಕರ ಶುರು ಮಾಡ್ತಾರಲ್ಲ ಮೈಕ್ರೋ ಫಿನಾನ್ಸ್ ಕಂಪನಿಗಳು, ಇವು ಆಗಿರ್ತವೆ ಸ್ನೇಹಿತರೆ. ಸೊ ಇದು ಕಾರ್ಪೊರೇಟ್ ವಲಯಕ್ಕೆ ಸೇರದ, ಅಂದರೆ ನಾನ್ ಕಾರ್ಪೊರೇಟ್ ಹಾಗೂ ಕೃಷಿಯೇತರ ಕಿರು ಮತ್ತು ಸಣ್ಣ ಉದ್ಯಮಗಳಿಗೆ ಮಾತ್ರ ಮೀಸಲಿಡಲಾಗಿದೆ. ಅಂದರೆ ಕಾರ್ಪೊರೇಟ್ ವಲಯಕ್ಕೆ ಸೇರಿರಬಾರ್ದು, ಕೃಷಿಗೂ ಸಹ ಅದು ಸೇರಿರಬಾರ್ದು, ಅಂಥವರಿಗೆ ಮಾತ್ರ ಇದನ್ನು ನೀಡಲಾಗ್ತದೆ. ಇದು ಸಹ ಒಮ್ಮೆ ಪ್ರಶ್ನೆ ಕೇಳಿದ್ದಾನೆ. ಈ ಮುದ್ರಾ ಯೋಜನೆಯ ಥೀಮ್ ಏನು ಅಂತ, ಬ್ಯಾಂಕಿಂಗ್ ದ ಅನ್ಫಂಡೆಡ್ ಅಂತ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರ ಈ ಒಂದು ಸ್ಕೀಮ್ ಬಗ್ಗೆ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ, ಸ್ಟೇಟ್ಮೆಂಟ್ ಕೇಳೋದಾದರೆ ಅಂತ ನೋಡ್ತಾ ಬರೋಣ. ಈಗ ದೇಶದ ಅಸಂಘಟಿತ ವಲಯದ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಜಾರಿಗೆ, ಅವುಗಳನ್ನು ಇದರಡಿಗೆ ತರಲು ಇದು ಸಹಾಯವನ್ನು ಮಾಡ್ತಾ ಬರ್ತದೆ ಸ್ನೇಹಿತರೆ. ಅಂದರೆ ನಮಗೆ ದೇಶದ ಅಸಂಘಟಿತ ವಲಯದ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಜಾರಿಗೆ ತರಲು, ಓಕೆ, ಇವುಗಳಿಗೆ ಸಹಾಯವನ್ನು ಮಾಡ್ತಾರೆ. ಅಸಂಘಟಿತ ವಲಯದ ಸಣ್ಣ ಪುಟ್ಟ ವ್ಯವಹಾರಗಳು ನೋಡಿ, ಏನೇ ತೊಗೊಳ್ಳಿ, ಇದು ನಿಮಗೆ ಹೆಸರೇ ಹೇಳ್ತಾ ಇದೆ ಮೈಕ್ರೋ ಅಂತ. ಸೊ ಇದು ಮೈಕ್ರೋ ಅಂದರೆ ಸಣ್ಣ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು. ಇನ್ನು ಡಿಜಿಟಲ್ ಸಂಯೋಜನೆ, ಬಳಕೆದಾರರಿಗೆ ಒಂದು ಸಾಲವನ್ನು ಪಡೆಯೋದಕ್ಕೋಸ್ಕರ ಇದನ್ನು ಜಾರಿಗೆ ತರ್ತಾ ಬರ್ತಾರೆ. ಈ ಪ್ರಕ್ರಿಯೆಯನ್ನು ಮತ್ತಷ್ಟು ಸರಳಗೊಳಿಸಲು ಮತ್ತು ಪಾರದರ್ಶಕಗೊಳಿಸಲು ಈ ಯೋಜನೆಯನ್ನು ಜನಸಮರ್ಥ ಪೋರ್ಟಲ್ನೊಂದಿಗೆ ಡಿಜಿಟಲ್ ಆಗಿ ಸಂಪೂರ್ಣವಾಗಿ ಸಂಯೋಜಿಸಲಾಗಿದೆ. ಅಂದರೆ ಡಿಜಿಟಲ್ ಆಗಿ ಯಾವ ಒಂದು ಪೋರ್ಟಲ್ನೊಂದಿಗೆ ಇದು ಸಂಯೋಜನೆ ನೀಡಿದೆ ಅಂತ ಕೇಳ್ತಾನೆ. ಜನಸಮರ್ಥ ಪೋರ್ಟಲ್ ಅಥವಾ ಜನಸಮರ್ಥ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ, ಮುದ್ರಾ ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು. ಯಾಕಂದರೆ ತುಂಬ ಜನಕ್ಕೆ ಅಪ್ಲಿಕೇಶನ್ ಹಾಕೋದು, ಗೂಗಲಲ್ಲಿ ನೋಡೋದು ಎಲ್ಲ ತಪ್ಪಾಗುತ್ತೆ, ಅದೆಲ್ಲ ಕಷ್ಟ ಆಗ್ತದೆ. ಅದೇ ಆ್ಯಪ್ ಮೂಲಕ ನಾವು ನೋಡ್ತಾ ಬಂದಾಗ ಜನಸಮರ್ಥ ಪೋರ್ಟಲ್ ಡಿಜಿಟಲ್ ಆಗಿ ಇದನ್ನು ಅಪ್ಲೋಡ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಈಗ ಹೇಳೋದು ನಿಮಗೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು. ನಿಮಗೆ KEಯಲ್ಲಿ ಕೆಲವೊಮ್ಮೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಈಗ ತಿಳಿಸ್ತಾ ಬರ್ತೀನಿ. ಇಷ್ಟೊತ್ತು ಕೇಳಿದ್ದು ಕೇಳ್ತಾನೆ, ಅದ್ರ ಜೊತೆ ಇದನ್ನು ಸಹ ಕೇಳ್ತಾನೆ.
ಮುದ್ರಾ ಸಂಸ್ಥೆಯ ಪಾತ್ರ ಏನು ನಮಗೆ ಈ ಭಾರತೀಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಬ್ಯಾಂಕ್ ಇದೆಯಲ್ಲ, ಸಿಡ್ಬಿ ಬ್ಯಾಂಕ್. ಸೊ ನಮಗೆ ಸಿಡ್ಬಿ ಬ್ಯಾಂಕ್ ಲಕ್ನೋದಲ್ಲಿ ಕೇಂದ್ರ ಕಚೇರಿ ಇದೆ. 1990 ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಕ್ಸಿಮ್ ಆಗಿರ್ಬೋದು, ಒಂದು ನಬಾರ್ಡ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಂತರ ನಿಮಗೆ ಸೇಬಿ ಆಗಿರ್ಬೋದು, ಮತ್ತು NHB ಬ್ಯಾಂಕ್ ಆಗಿರ್ಬೋದು, ನಂತರ ಸಿಡ್ಬಿ ಆಗಿರ್ಬೋದು. ಸೊ ಇವೆಲ್ಲ ನಮಗೆ ಇಂಪಾರ್ಟೆಂಟು. IDB ಆಗಿರ್ಬೋದು, ಮತ್ತು HDFC ಆಗಿರ್ಬೋದು, ಮತ್ತು SBI ಬ್ಯಾಂಕ್ ಆಗಿರ್ಬೋದು. ನಂತರ ನಮಗೆ ಬರೋದು ಇನ್ನು ತುಂಬಾ ಬರ್ತವೆ, ತುಂಬ ಬ್ಯಾಂಕ್ಗಳು ಇಂಪಾರ್ಟೆಂಟ್ ಬರ್ತವೆ. RBI ಬ್ಯಾಂಕ್ ಆಗಿರ್ಬೋದು, ಮತ್ತು ಇತರೆ ಕರ್ನಾಟಕದ ಮತ್ತು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನ್ಯಾಷನಲ್ ಬ್ಯಾಂಕ್ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ಒಂದಲ್ಲ ಒಂದು ಪ್ರಶ್ನೆಗಳು ಬರ್ತವೆ. ಅಥವಾ ನಿಮಗೆ ಕಾಲಾನುಕ್ರಮವಾಗಿ ಬರೀರಿ ಅಂತ ಕೇಳ್ತಾನೆ, ಅಥವಾ ಯಾವುದಾದ್ರೂ ಸಮಿತಿ ಮೂಲಕ ಇವು ಸ್ಥಾಪನೆ ಆಗಿದೆ ಆ ಸಮಿತಿಗಳನ್ನು ಕೇಳ್ತಾ ಬರ್ತಾನೆ. ಸೊ ಇದು ನಮಗೆ HYD ಟಾಪಿಕ್ ಆಗಿರ್ತದೆ, ಎಕನಾಮಿಕ್ಸಲ್ಲಿ ಓದಿರಬೇಕು ಸ್ನೇಹಿತರೆ ನೀವೆಲ್ಲ. ಸೊ ನೆಕ್ಸ್ಟ್ ನಮಗೆ ಬರೋದಿಲ್ಲಿ ಸಿಡ್ಬಿ ಅನ್ನೋದು ಹೇಳಿದೆ ನಿಮಗೆ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ತದೆ. ಸೊ ಇಲ್ಲಿ ನಮಗೆ ಕೇಳ್ತಾನೆ, ನಮಗೆ ಇದರ ಒಂದು ಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆ ಆಗಿದೆ ಇದೊಂದು ಮುದ್ರಾ ಯೋಜನೆ. ಇದು ಜನರಿಗೆ ನೇರವಾಗಿ ಸಾಲ ನೀಡುವುದಿಲ್ಲ, ಬದಲಾಗಿ ಸಾಲ ನೀಡುವ ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳಿಗೆ ಮರು ಹಣಕಾಸು ಸೌಲಭ್ಯವನ್ನು ಒದಗಿಸಿಕೊಡುತ್ತೆ. ತುಂಬಾ ಇಂಪಾರ್ಟೆಂಟು ಇಲ್ಲಿ ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ಯಾವುದು? ಜನರಿಗೆ ನೇರವಾಗಿ ಸಾಲ ನೀಡುವುದಿಲ್ಲ, ಬದಲಾಗಿ ಸಾಲ ನೀಡುವ ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳಿಗೆ ಮರು ಹಣಕಾಸು ಸೌಲಭ್ಯವನ್ನು ಇದು ಒದಗಿಸಿಕೊಡುತ್ತೆ. ಸೊ ಸಾಲ ವಿಭಾಗ, ಇದಕ್ಕೆ ಸಾಲಗಳು ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ನಿಮಗೆ ಒಂದು ಒಂದು ಸಲ ಪ್ರಶ್ನೆ ಕೇಳಿದ್ದೀನಿ, ಈ ಕೆಳಗಿನ ಯಾವ ಅಂಶಗಳು ಮುದ್ರಾ ಯೋಜನೆಗೆ ಸಂಬಂಧಪಟ್ಟಿದೆ ಅಂತ. ಶಿಶು, ಕಿಶೋರ, ತರುಣ ಅಂತ ಕೊಡ್ತಾನೆ. 1 2 ಸರಿ, 1 2 3 ಸರಿ, 1 4 3 ಸರಿ ಅಂತ ಈ ರೀತಿ ಎಲ್ಲ ಕೊಡ್ತಾನೆ. ಸೊ ಇವೆಲ್ಲ ನಮಗೆ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ. ತರುಣ್ ಪ್ಲಸ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ನಮಗೆ. ತರುಣ್ ಪ್ಲಸ್ ಅನ್ನೋದು ಇತ್ತೀಚೆಗೆ ಇಂಪಾರ್ಟೆಂಟ್ ಆಗಿರ್ತದೆ, ನೆನಪಿಟ್ಕೋಬೇಕು. ಹಾಗಾದರೆ ಶಿಶು ವಿಭಾಗಕ್ಕೆ ಎಷ್ಟು ಸಾವಿರ ಸಾಲ ಕೊಡ್ತಾರೆ? ರು 50,000ವರೆಗೂ. ಕಿಶೋರ ಅಂದರೆ ಅವರೆಲ್ಲ ಏಜ್ ಇರ್ತಾವಲ್ಲ, ಮಕ್ಕಳಿಗಾಗಿರ್ಬೋದು. ಕಿಶೋರ ಅಂದರೆ ಸ್ವಲ್ಪ ಏಜ್ ಆಗಿರೋರ್ಗಾಗಿರ್ಬೋದು. 50,000ದಿಂದ 5 ಲಕ್ಷದವರೆಗೆ. ತರುಣ್ ಅನ್ನೋದು 5 ಲಕ್ಷದಿಂದ 10 ಲಕ್ಷದವರೆಗೆ. ತರುಣ್ ಪ್ಲಸ್ ಅನ್ನೋದು 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲವನ್ನು ಅವರು ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ಜೋಡಿಗಳ ರೂಪದಲ್ಲಿ ಪ್ರಶ್ನೆ ಕೇಳ್ತಾನೆ. ಯಾವ ರೀತಿ ಪ್ರಶ್ನೆ ಕೇಳ್ತಾನೆ? ಸೊ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಕರೆಂಟ್ ಅಫೇರ್ಸ್ ಬ್ಯಾಚ್ಗಳಲ್ಲಿ ಏನು ನಮ್ಮ ಒಂದು ಅಬ್ದಿ ಅಕಾಡೆಮಿ ಆ್ಯಪಲ್ಲಿ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದೀನಿ, ಅಲ್ಲೆಲ್ಲ ಇಂಥ ಕ್ವಶನ್ಗಳನ್ನೇ ನಾನು ಆದಷ್ಟು ಕೊಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ. ಏನು ನಿಮಗೆ ಕರೆಂಟ್ ಅಫೇರ್ಸಲ್ಲಿ HYT ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳನ್ನೇ ತೊಗೊಂಡು ಕರೆಂಟ್ ಅಫೇರ್ಸನ್ನು ಕೊಡ್ತಾಯಿದ್ದೀನಿ. ನಾವು ಎಕ್ಸಾಮಲ್ಲಿ ಕೇಳ್ತಾನೋ ಬಿಡ್ತಾನೋ, ಬಟ್ KE ಇತ್ತೀಚೆಗೆ ಏನು ಕೇಳಿದ್ದಾನೆ ಅದನ್ನು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿಕೊಂಡು ಅದ್ರ ಪ್ರಕಾರನೇ ನಾನು ನಿಮಗೆ ಮಾಕ್ ಟೆಸ್ಟ್ಗಳನ್ನು ನಮ್ಮ ಆ್ಯಪಲ್ಲಿ ಕೊಡ್ತಾಯಿದ್ದೀನಿ. ನೀವು ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಸೊ ನೋಡಿ, ಇದು ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್. ನನ್ನ ಒಂದು ಅಬ್ದಿ ಅಕಾಡೆಮಿ ಆ್ಯಪಲ್ಲಿ ಕೊಟ್ಟಿರುವಂಥದ್ದು ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ KEಯಲ್ಲಿ ಕೇಳ್ತೇನೆ. ನಾನು ಸಹ ಅದೇ ರೀತಿಯೇ ಮಾಕ್ ಟೆಸ್ಟಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಇದೊಂದು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ನಿಮಗೆ ಜಸ್ಟ್ ಒಂದು 370 ರೂಪೀಸ್ಗೆ ನಿಮಗೆ 12 ಸಬ್ಜೆಕ್ಟ್ಗಳನ್ನು ನೀಡ್ತಾ ಬಂದಿದ್ದೀನಿ. ಸೊ 12 ಟೆಸ್ಟ್ಗಳನ್ನು ನೀಡ್ತಾ ಬಂದಿದ್ದೀನಿ. ಅದರಲ್ಲಿ 6 ಕರೆಂಟ್ ಅಫೇರ್ಸ್ ಅಂದರೆ ಜನವರಿಯಿಂದ ಜೂನ್ ಮತ್ತು ಜುಲೈವರೆಗೂ ಕೂಡ ಪ್ಲ್ಯಾನ್ ಇದೆ. ಸೊ 7 ಕರೆಂಟ್ ಅಫೇರ್ಸ್ ಮತ್ತು 6 ನಿಮಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತಾ ಬರ್ತೀನಿ. 370 ರೂಪೀಸು. ಅದು ನಮ್ಮ ಅಬ್ದಿ ಅಕಾಡೆಮಿ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಸ್ಟೋರ್ ಆಪ್ಷನ್ಗೆ ಹೋದರೆ ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ. ಸೊ ಈ ರೀತಿ ಪ್ರಶ್ನೆ ಕೇಳ್ತಾರೆ ನೋಡಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಸಾಲದ ವಿಭಾಗಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೋಲಿಕೆಯಾಗಿದೆ? ಈಗ ತಾನೇ ಹೇಳಿದೆ. ಶಿಶು ಅಂದರೆ 50,000, ಕಿಶೋರ್ ಅಂದರೆ 50,000ದಿಂದ 5 ಲಕ್ಷ, ತರುಣ್ ಅಂದರೆ 5 ಲಕ್ಷದಿಂದ 10 ಲಕ್ಷದವರೆಗೆ, ತರುಣ್ ಪ್ಲಸ್ ಅಂದರೆ 10 ಲಕ್ಷದಿಂದ 20 ಲಕ್ಷದವರೆಗೆ. ಸೊ ಇದು ಆಲ್ಮೋಸ್ಟ್ ಉತ್ತರ 4 ಜೋಡಿಗಳು ಸರಿಯಾಗಿದೆ ಸ್ನೇಹಿತರೆ. ಸೊ ನೆನ್ಪಿಟ್ಕೋಬೇಕಾಗ್ತದೆ. ನಿಮಗೆ ಎಕ್ಸಾಮಲ್ಲಿ ನಾನು ಇಲ್ಲಿ ಕ್ಲಾರಿಟಿ ಕೊಟ್ಟಿರೋದು, ಯಾವುದಾದ್ರೂ ಒಂದು ಟ್ವಿಸ್ಟ್ ಮಾಡ್ತಾನೆ. ಇಲ್ಲಿ 5 ಲಕ್ಷ ಬದಲು 6 ಲಕ್ಷ ಅಂತ ಕೊಡ್ತಿರ್ಬೋದು, ಇಲ್ಲಿ 10 ಲಕ್ಷ ಬದಲು 11 ಲಕ್ಷದಿಂದ 20,000 ಅಂತ ಕೊಡ್ಬೋದು. ಅವಾಗ ಇವೆರಡು ತಪ್ಪಾಗುತ್ತೆ. ಕೇವಲ 2 ಜೋಡಿಗಳು ಮಾತ್ರ ಸರಿ ಆಗ್ತಾ ಬರ್ತವೆ ಸ್ನೇಹಿತರೆ. ಇವೆಲ್ಲನೂ ಸಹ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಲೇಬೇಕು. ನೀವು ಎಷ್ಟೇ ಓದಿದ್ರು ವೇಸ್ಟ್. ನೀವು ನನ್ನಲ್ಲೇ ಟೆಸ್ಟ್ ಸೀರೀಸ್ ತೊಗೊಳ್ಳಿ, ಬೇರೆಲ್ಲೇ ತೊಗೊಳ್ಳಿ, ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್. ಪ್ರತಿ ಸಲವೂ ಹೇಳ್ತೀನಿ, ಸಡನ್ನಾಗಿ ಹೋಗಿ ನಾವು ಅಡುಗೆ ಮಾಡೋದಕ್ಕಾಗಲ್ಲ, ಸಡನ್ನಾಗಿ ಹೋಗಿ ನಾವು ದೊಡ್ಡದಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗೋದಕ್ಕಾಗಲ್ಲ, ಸಡನ್ನಾಗಿ ಹೋಗಿ ನಾವು ಯಾವುದೋ ಒಂದು ಕ್ಲಾಸಲ್ಲಿ ಟೀಚ್ ಮಾಡೋಕ್ಕಾಗಲ್ಲ. ಅದರಿಂದ ಪರಿಶ್ರಮ ಇರಬೇಕು, ಪ್ರಯತ್ನ ಇರಬೇಕು. ಆ ಪರಿಶ್ರಮದ ಜೊತೆಗೆ ನಿಮ್ಮ ಪ್ರಯತ್ನ ನಿಮ್ಮ ಮಾಕ್ ಟೆಸ್ಟ್ಗಳಲ್ಲಿ ಅರ್ಥ ಆಗುತ್ತೆ. ಸೊ ಮಾಕ್ ಟೆಸ್ಟ್ಗಳನ್ನು ಎಷ್ಟು ನೀವು ಎಕ್ಸಾಮ್ ಟೈಮಲ್ಲಿ ಬರೀತೀವಿ ಅಂದರೆ, ನೀವು ಜಸ್ಟ್ ಮಾಕ್ ಟೆಸ್ಟ್ ಯಾವುದೇ ಒಂದು ಪರೀಕ್ಷೆ ಇದೆ ಅಂದರೆ ನೀವು 10 ರಿಂದ 15 ದಿನಗಳ ಒಳಗೆ ಮುಗಿಸ್ಬಿಡ್ಬೇಕು. ಅಷ್ಟರಲ್ಲಿ ನೀವು ಯಾವುದೇ ಕಾರಣಕ್ಕೂ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬಾರ್ದು. ಗಾಬರಿ ಆತಂಕ ಆಗುತ್ತೆ ಕಡಿಮೆ ಸ್ಕೋರ್ ಬಂದಾಗ. ಸೊ ಹಾಗಾಗಿ ನಿಮಗೆ ಎಕ್ಸಾಮ್ ಇನ್ನೊಂದು 10 ರಿಂದ 15 ದಿನ ಇದೆ ಅಂದಾಗ ಎಲ್ಲ ಟೆಸ್ಟ್ಗಳನ್ನು ಬಿಡಿಸಿ ರಿವಿಷನ್ ಮಾಡೋದಕ್ಕೆ ಶುರು ಮಾಡ್ತಾ ಬರಬೇಕು. ಬೇಸಿಕ್ ಕ್ವಿಸ್ಗಳನ್ನು ಅಟೆಂಡ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಮಾಕ್ ಟೆಸ್ಟ್ಗಳು ಬೇಕಂದರೆ ನಮ್ಮ ಒಂದು ಅಬ್ದಿ ಅಕಾಡೆಮಿ ಆ್ಯಪಿಗೆ ಹೋಗಿ ಲಿಂಕನ್ನು ಕೊಟ್ಟಿರ್ತೀನಿ, ಅಥವಾ ಟೆಲಿಗ್ರಾಮಿಗೆ ಬನ್ನಿ, ಅಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅಥವಾ ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗಿ ಅಬ್ದಿ ಅಕಾಡೆಮಿ ಅಂತ ಹೊಡೆದ್ರೆ ನಿಮಗೆ ಸಿಗ್ತಾ ಬರ್ತದೆ ಸ್ನೇಹಿತರೆ. ಹಂಗೂ ಡೌಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಲಿಂಕ್ ಕಳಿಸಿ ಅಂತ ನಾನು ಕಳಿಸ್ಕೊಡ್ತಾ ಬರ್ತೀನಿ. ಸೊ ಇದು ಒಂದು ಪ್ರಶ್ನೆ ಆಯಿತು.
ನೆಕ್ಸ್ಟ್ ಜಸ್ಟ್ ಇದು ಇವತ್ತಿನ ಅಪ್ಲೋಡ್ ಆಗಿರುವಂತಹ ಟೆಸ್ಟ್ ಆಗಿರ್ತದೆ, ನಿಮ್ಗೆ ಆಲ್ರೆಡಿ ತಿಳಿಸ್ಕೊಡ್ತಾ ನೋಡಿ. ನಿಮಗೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಅಂತ ನಿಮಗೆ ಪ್ರಶ್ನೆ ಕೊಟ್ಟಿದ್ದೀನಿ. 11 ವರ್ಷ ಆಚರಿಸಿತ್ತು. ಇದೇ ರೀತಿಯೇ ಕೇಳ್ತಾನೆ KE 100%. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಮೇಲಾಧಾರ ರಹಿತ ಸಾಲಗಳನ್ನು ಒದಗಿಸಿಕೊಡುತ್ತೆ. ಹಾಗಾದರೆ ನಾನು ಹೇಳಿದ್ದೀನಿ ಸೂಕ್ಷ್ಮ, ಮೈಕ್ರೋ ಅಂದರೆ ಸಣ್ಣ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದನ್ನು ಪ್ರಾಥಮಿಕವಾಗಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹಣಕಾಸು ಒದಗಿಸಲು ಪ್ರಾರಂಭಿಸಲಾಯಿತು ಅಂತ ಕೊಟ್ಟಿದ್ದಾನೆ. ಮುದ್ರಾ ಯೋಜನೆಯನ್ನು ಏಪ್ರಿಲ್ 8, 2015 ಜಾರಿಗೆಗೊಳಿಸಲಾಯಿತು. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹೆಸರು ಹೇಳ್ತಿದೆ ಪ್ರಧಾನಮಂತ್ರಿ ಅಂದರೆ ಮೈಕ್ರೋ ಅಥವಾ ಮ್ಯಾಕ್ರೋ ಅಂದರೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಅಂತ. ಇಲ್ಲಿ ಯಾವುದೇ ದೊಡ್ಡ ಅಂತ ಆಪ್ಷನ್ ಬಂತಂದರೆ, ದೊಡ್ಡ ಕೈಗಾರಿಕೆ ಅಂತ ಬಂದ ತಕ್ಷಣ ನೀವು ಎಲಿಮಿನೇಟ್ ಮಾಡಿಬಿಡ್ಬೇಕು. ಇಲ್ಲಿ B ಎಲಿಮಿನೇಟ್ ಮಾಡಿದರೆ ಅಂದರೆ ನಿಮ್ಗೆ ಉತ್ತರ ಸಿಗದೆ ಇದು ಸ್ನೇಹಿತರೆ A ಮತ್ತು C ಮಾತ್ರ ಇಲ್ಲಿ ಸರಿ ಉತ್ತರ ಆಗಿರ್ತಾರೆ. ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು ಈಗಲೇ ಫೀಲ್ ಮಾಡಿ ಈಗಲೇ ಅಟೆಂಡ್ ಮಾಡುವಾಗ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಲ್ಲ. ಅದು ನಾನು ನಿಮಗೆ ಬಯಸ್ತಾ ಇರೋದು. ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಟೆಸ್ಟ್ ಸೀರೀಸ್ ಬೇಕಂದರೆ ಜಸ್ಟ್ ಹೋಗಿ ಆಫ್ಲೈನೆಲ್ಲ ತೊಗೊಳ್ಳಿ, ಆನ್ಲೈನೆಲ್ಲ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ, ಬಟ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದು ಇಂಪಾರ್ಟೆಂಟು. ನಾವಂತೂ ನಿಮಗೆ 100% ನಮ್ಮ ಹಳೆ ಅಭ್ಯರ್ಥಿಗಳನ್ನು ಯಾರು ನಿಮ್ಮ ಫ್ರೆಂಡ್ಸ್ ಇದ್ದರೆ ಕೇಳ್ಬೋದು. KEಗೆ ಏನು ಬೇಕು, ಯಾವ ಪರೀಕ್ಷೆಗೆ ಏನು ಬೇಕು ಅದನ್ನಷ್ಟೇ ನೀಡ್ತಾ ಬರ್ತೀನಿ. ಸೊ ಇಲ್ಲಿ ನಿಮಗೆ 100ಕ್ಕೆ 100 ಪ್ರಶ್ನೆಗಳು ಸಹ ಒಂದೊಂದು ಮಂತಿನ, ಈಗ ಜನವರಿ ಅಂದರೆ 100 ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಕೊಡ್ತಾ ಬಂದೆ. ಅದೇ ರೀತಿ ಜನವರಿಯಿಂದ ಜುಲೈವರೆಗೂ 7 ಟೆಸ್ಟ್ಗಳನ್ನು ಕೊಡುವಂಥ ಪ್ಲಾನ್ ಇದೆ. ಈಗ ಆಲ್ರೆಡಿ ಏಪ್ರಿಲ್ವರೆಗೂ ಕಂಪ್ಲೀಟ್ ಆಗಿದೆ, 3 ಟೆಸ್ಟ್ ಪೆಂಡಿಂಗ್ ಇದೆ. ಅದೇ ಸಬ್ಜೆಕ್ಟು ಅಷ್ಟೇ 360 ಆ್ಯಂಗಲಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಂತೆ KE ಡಿಪಾರ್ಟ್ಮೆಂಟಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ಅಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬೇಕಿದ್ರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಸೊ ಓದಿದ್ದೀರಾ, ಪ್ರಯತ್ನ ಪಟ್ಟಿದ್ದೀರಾ, ನಾನು ಇಟ್ಟಿರೋದು ಜಸ್ಟ್ 370 ರೂಪೀಸ್. ಎಲ್ಲೋ ಕಳ್ಕೊತೀರಾ. ಒಂದು ಮ್ಯಾಗ್ಝಿನ್ಗೆ ದಿನಕ್ಕೆ ತಿಂಗಳಿಗೆ 80 ರೂಪಾಯಿ ಕೊಡ್ತೀರಾ. ಒಂದು ಯಾವುದಾದ್ರು ಇತಿಹಾಸ ಪುಸ್ತಕ ತೊಗೋಬೇಕಂದ್ರೆ 400-500 ರೂಪಾಯಿ ಕೊಡ್ತೀರಾ. ಅಂಥದ್ರಲ್ಲಿ 12 ಟೆಸ್ಟ್ಗಳನ್ನು 370 ರೂಪೀಸಿಗೆ ಕೊಡ್ತಾ ಇದ್ದೀನಿ. ಅದು ಹೇಗೂ ಕೊಡೋದಿಲ್ಲ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಕೊಡ್ತಾ ಇದ್ದೀನಿ. ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಆ್ಯಪಲ್ಲಿ 370 ಇರೋದಕ್ಕೆ ಪ್ಲಸ್ 20 ರೂಪೀಸ್ ಟ್ಯಾಕ್ಸ್ ಥರ ಬೀಳುತ್ತೆ. 390 ರೂಪೀಸನ್ನು ಪೇ ಮಾಡಿ ನೀವು ಅದನ್ನು ಪ್ರಿಂಟೌಟ್ ತೊಗೊಳ್ಳೋ ಆಪ್ಷನ್ ಕೊಟ್ಟಿದ್ದೀನಿ. ಯಾರು ಪ್ರಿಂಟೌಟ್ ತೊಗೊಳ್ಳೋ ಆಪ್ಷನ್ ಕೊಡೋದಿಲ್ಲ, ಅದನ್ನು ಸಹ ಯೂಸ್ ಮಾಡ್ಕೊಳ್ತಾ ಬರಬೇಕಾಗ್ತದೆ. ಈಗ ನೆಕ್ಸ್ಟ್ ಸ್ಕೀಮ್ಗೆ ಹೋಗ್ತಾ ಬರೋಣ ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಬರೋಣ. ಸೊ ಇಷ್ಟ ಆಯಿತು. ನಮಗೆ 5ನೇ ಯೋಜನೆ ಅಂತ ಬರುತ್ತೆ. ಸೊ 5ನೇ ಯೋಜನೆ ಅಷ್ಟೇ ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿರುವಂತಹ ಯೋಜನೆ ಆಗಿರ್ತದೆ. ಇಲ್ಲಿ ಫುಲ್ ಫಾರ್ಮ್ ಮೇಲೇ ಕನ್ಫ್ಯೂಷನ್ ಆಗುತ್ತೆ ಎಷ್ಟೋ ಜನಕ್ಕೆ. PM ಕುಸುಮ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ್ ಅಂತ ಕರಿತೀವಿ. ಇಲ್ಲಿ ಫುಲ್ ಫಾರ್ಮು ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಸೊ ನೆಕ್ಸ್ಟು ಇಲ್ಲಿ ಸುದ್ದಿ ಅಂತ ಬಂದ ತಕ್ಷಣ ಇಲ್ಲಿ ನಮಗೆ ಏನಕ್ಕೆ ಸುದ್ದಿಯಲ್ಲಿದೆ, ನೂತನ ಮತ್ತು ನವೀಕರಿಸಬಹುದಾದ ಒಂದು ಇಂಧನ ಸಚಿವಾಲಯವು ಇದನ್ನು ಜಾರಿಗೆ ಗೊಳಿಸ್ತಾ ಬರ್ತಾರೆ. ಅಂದರೆ PM ಕುಸುಮ್ ಯೋಜನೆ ಗಡುವನ್ನು ನಮಗೆ ಎಕ್ಸ್ಟೆಂಡ್ ಮಾಡಿದೆ. ನಿಮ್ಗೆ ಆಲ್ರೆಡಿ ಹೇಳಿದೆ ಏನಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿದೆ. ಆ ಒಂದು ಕಾರ್ಯಕ್ರಮವನ್ನು ಇನ್ನೂ ಅಭಿವೃದ್ಧಿಪಡಿಸಲಾಗಿರ್ಬೋದು, ಅಥವಾ ಕೆಲವೊಂದು ಕಡೆ ಪೆಂಡಿಂಗ್ ಇರೋದ್ರಿಂದ ಆಗಿರ್ಬೋದು, ಅಥವಾ ದೇಶದಾದ್ಯಂತ ಸುದ್ದಿ ಮಾಡೋಕ್ಕೋದಾಗಿರ್ಬೋದು, ಇವುಗಳನ್ನು ವಿಸ್ತರಣೆ ಮಾಡ್ತಾರೆ. ಎಲ್ಲಿವರೆಗೂ? ಮಾರ್ಚ್ 2027ರವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದನ್ನು ಅಷ್ಟೇ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನೀವು ಇಂಗ್ಲೀಷಲ್ಲಿ ಬರ್ಕೋಬೇಕು ಕುಸುಮ್ ಅಂತ. ಸೊ ಕುಸುಮ್ ಅಂತ ಬಂದ ತಕ್ಷಣ ಜಸ್ಟ್ PM ಅಂತ ಬರ್ಕೊಂಡ್ಬಿಟ್ರೆ ಮುಗೀತು, P ಅಂತ. ಸೊ ಕುಸುಮ್ ಅಂತ ಬಂದ ತಕ್ಷಣ ಇಲ್ಲಿ ನಮಗೆ ಎಷ್ಟಾಯಿತು? ಕುಸುಮ್ 5 ಆಯಿತು, PM ಎಷ್ಟಾಯಿತು? 2 ಆಯಿತು. ಸೊ ಇಲ್ಲಿ 7, 2027ರವರೆಗೂ ಇದು ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ಮಾರ್ಚ್ 31 ಆರ್ಥಿಕ ವರ್ಷ ಮುಗಿಯೋದೇ ಮಾರ್ಚ್ 31 ಹಾಗಾಗಿ ಮಾರ್ಚ್ 31ರವರೆಗೆ ಇವರು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಇದು ಪ್ರಾರಂಭವಾದಂಥ ವರ್ಷ 2019. ಇದು ಯಾವ ಸಂಸ್ಥೆ? ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ, MNRE ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅಂತ ಕರೀತಾರೆ. ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ನೆನಪಿಟ್ಕೋಬೇಕಾಗ್ತದೆ. ನಂತರ ಇದರ ಉದ್ದೇಶ ಏನು? ಈ ಒಂದು PM ಕುಸುಮ್ ಯೋಜನೆಯ ಉದ್ದೇಶ PM ಕುಸುಮ್ Kನೇ ಹೇಳ್ತಾ ಇದೆ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯ ವಲಯದಲ್ಲಿ ಡೀಸೆಲ್ ಬಳಕೆಯನ್ನು ತಗ್ಗಿಸುವುದು, ಸೌರಶಕ್ತಿಯನ್ನು ಉತ್ತೇಜಿಸುವುದು ಮತ್ತು ರೈತರಿಗೆ ಇಂಧನ ಭದ್ರತೆಯನ್ನು ಒದಗಿಸಿಕೊಡುವುದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಎಕ್ಸಾಮಲ್ ಪ್ರಶ್ನೆ ಕೇಳಿದ್ದಾನೆ, ಇಂಪಾರ್ಟೆಂಟು. ಇದು ಯಾವ ನೋಡಲ್ ಸಚಿವಾಲಯದೊಳಗೆ ಕಾರ್ಯನಿರ್ವಹಿಸುತ್ತದೆ ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಉದ್ದೇಶದ ಮೇಲೆ ನಿಮಗೆ 2 ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇದು ರೈತರಿಗೆ ಸೌರ ಪಂಪ್ಗಳನ್ನು ಸ್ಥಾಪಿಸಲು, ಅಸ್ತಿತ್ವದಲ್ಲಿರುವಂಥ ಗ್ರಿಡ್ ಸಂಪರ್ಕಿತ ಕೃಷಿ ಪಂಪುಗಳನ್ನು ಸೌರೀಕರಣಗೊಳಿಸಲು, ವಿಕೇಂದ್ರೀಕೃತ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲು ಬಳಸೋಣ. ಕಂಪ್ಲೀಟಾಗಿ ಕರೆಂಟ್ ಏನು ಮಾಡಿದೆ, ರಾಸಾಯನಿಕಗಳನ್ನು ಯೂಸ್ ಮಾಡಿದಂಗೆ ಕಂಪ್ಲೀಟ್ ಸೌರಕ್ಕೆ ಸಂಬಂಧಪಟ್ಟಂತೆ, ಸೌರ ವಿದ್ಯುತ್ಗೆ ಸಂಬಂಧಪಟ್ಟಂತಹ ಒಂದು ಸ್ಕೀಮ್ ಇದಾಗಿರ್ತದೆ ಸ್ನೇಹಿತರೆ. ಇದು ಡೀಸೆಲ್ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಬರ್ತದೆ ಮತ್ತು ರೈತರು ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ ಮಾರಾಟ ಮಾಡಲು ಅವಕಾಶ ನೀಡುವಂಥ ಮೂಲ ಸ್ಥಿರ ಆದಾಯವನ್ನು ಇದು ಒದಗಿಸಿ ಕೊಡ್ತಾ ಬರ್ತದೆ ಸ್ನೇಹಿತರೆ. ಕಂಪ್ಲೀಟಾಗಿ ಇಲ್ಲಿ ಏನು ಅರ್ಥ ತಿಳ್ಕೋಬೇಕು, ಒಂದು ಇದು ರೈತರಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಸೌರಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಡೀಸೆಲನ್ನು ಅಂದರೆ ಕಡಿಮೆ ಮಾಡುವಂಥದ್ದಾಗಿರ್ತದೆ. ಡೀಸೆಲ್, ಪೆಟ್ರೋಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಓಕೆ, ವಾಟ್ ಎವರ್. ಸೊ ಇಲ್ಲಿ ನಮಗೆ ಈ ವಿವಿಧ ಕೃಷಿ ಅಗತ್ಯಗಳಿಗೆ ಸರಿ ಹೋಗುವಂತೆ ಇತ್ತೀಚೆಗೆ 3 ಘಟಕಗಳನ್ನು ಇವರು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು.
ಇಷ್ಟೊತ್ತು ಕೇಳಿದ್ದು ಸ್ಟೇಟ್ಮೆಂಟ್ ವೈಸ್ ಕೇಳ್ತಾ ಬರ್ತಾನೆ ಏನು ಹೇಳಿದ್ನಲ್ಲ ಅಲ್ಲಿ. ಸೊ ಇಲ್ಲಿ ನಿಮಗೆ ಈ ರೀತಿ 3 ಘಟಕಗಳನ್ನು ಕೊಟ್ಬಿಟ್ಟು ನಿಮಗೆ ಈ ಕಾಂಪೋನೆಂಟ್ ಎ ಏನು ತಿಳಿಸ್ಕೊಡುತ್ತೆ, ಕಾಂಪೋನೆಂಟ್ ಬಿ ಏನು ತಿಳಿಸ್ಕೊಡುತ್ತೆ, ಕಾಂಪೋನೆಂಟ್ ಸಿ ಏನು ತಿಳಿಸ್ಕೊಡುತ್ತೆ ಅಂತ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಕೆಲವೊಮ್ಮೆ. ಆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಇಲ್ಲಿ ಕೇಳ್ತಾ ಬರ್ಬೋದು. ಈ ಕಾಂಪೋನೆಂಟ್ ಅಂದರೆ ವಿವಿಧ ಕೃಷಿ ಅಗತ್ಯಗಳಿಗೆ ಸರಿ ಹೊಂದುವಂತೆ ಈ ಯೋಜನೆಯನ್ನು ನಾವು 3 ಪ್ರಮುಖ ಘಟಕಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಕಾಂಪೋನೆಂಟ್ ಎ ಅಲ್ಲಿ ರೈತರ ಭೂಮಿಯನ್ನು 10,000 ಮೆಗಾವ್ಯಾಟ್ ಸಾಮರ್ಥ್ಯದ ಗ್ರಿಡ್ ಸಂಪರ್ಕಿತ ಸೌರ ಘಟಕಗಳನ್ನು ಸ್ಥಾಪನೆ ಮಾಡಲು ಇದನ್ನು ಶುರು ಮಾಡಲಾಗಿದೆ. ಇನ್ನು ಘಟಕ ಬಿ, ಕಾಂಪೋನೆಂಟ್ ಬಿ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಸೊ ಇಲ್ಲಿ ನೋಡಿ ವಿದ್ಯುತ್ ಸಂಪರ್ಕವಿಲ್ಲದೆ ಗ್ರಿಡ್ ಪ್ರದೇಶಗಳಲ್ಲಿ 15 HP ಹಾರ್ಸ್ ಪವರ್ ಅಂತ ಕರಿತೀವಲ್ಲ ಹೊರಗಿನ 14 ಲಕ್ಷ ಸ್ವತಂತ್ರ ಸೌರ ಪಂಪ್ಗಳನ್ನು ಅಳವಡಿಕೆ ಮಾಡಲಾಗಿರ್ತದೆ ಸ್ನೇಹಿತರೆ. ನೆನ್ಪಿಟ್ಕೋಬೇಕು, ಸ್ಟೇಟ್ಮೆಂಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕಾಂಪೋನೆಂಟ್ ಸಿ, ಘಟಕ ಸಿಯಲ್ಲಿ ನಮಗೆ 35 ಲಕ್ಷ ಗ್ರಿಡ್ ಸಂಪರ್ಕಿತ ಪಂಪುಗಳ ಸೌರೀಕರಣ ಮಾಡೋಕ್ಕೋಸ್ಕರ ಶುರು ಮಾಡಿರ್ತಾರೆ. ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಕಾಂಪೋನೆಂಟ್ 1, 2, 3 ಅಂತ ಕೊಟ್ಬಿಟ್ಟು ಏನು ಅದು ತಿಳಿಸ್ಕೊಡುತ್ತೆ ಅಂತ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಸೊ ಇದು 6ನೇ ಯೋಜನೆ ಆಗಿರ್ತದೆ. ನೆಕ್ಸ್ಟ್ 5ನೇ ಯೋಜನೆ ಕಂಪ್ಲೀಟ್ ಆಯಿತು. 6ನೇ ಯೋಜನೆ ಇದೊಂದು ನಮಸ್ತೆ ಸ್ಕೀಮ್ ಬಗ್ಗೆ ತಿಳಿಸಿ ಕೊಡ್ತಾ ಬರ್ತದೆ. ನಮಸ್ತೆ ಸ್ಕೀಮ್ ಅನ್ನೋದು ಇಂಪಾರ್ಟೆಂಟು. ಇದು ಶುರುವಾದಂತಹ ವರ್ಷ ಜುಲೈ 2023 ಶುರುವಾಗಿರುತ್ತೆ. ಇದ್ರ ಫುಲ್ ಫಾರ್ಮ್ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್. ಇದು ಸ್ವಲ್ಪ ಫುಲ್ ಫಾರ್ಮ್ ಕಷ್ಟ ಇದೆ, ನೀಟಾಗಿ ಓದ್ಕೊಳ್ಳಿ. ಇಲ್ಲಿ ನಿಮ್ಮ ಟ್ವಿಸ್ಟ್ ಮಾಡಿದರೆ ಮೆಕನೈಸ್ಡಲ್ಲಿ ಟ್ವಿಸ್ಟ್ ಮಾಡ್ಬೋದು, ಸ್ಯಾನಿಟೈಸೇಷನಲ್ಲಿ ಟ್ವಿಸ್ಟ್ ಮಾಡ್ತಾ ಬರ್ಬೋದು, ನೆನ್ಪಿಟ್ಕೋಬೇಕು. ಇವು ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಬಗ್ಗೆ ಇದು ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ. ಸೊ ನೆಕ್ಸ್ಟ್ ನಮಗೆ ಈ ನಮಸ್ತೆ ಸ್ಕೀಮ್ ಅಂತ ಬಂದ ತಕ್ಷಣ ಏನಕ್ಕೆ ಇದು ವಿಶೇಷವಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆ ಕೇಳ್ಬೋದು. ನಗರ ಸ್ಥಳೀಯ ಸಂಸ್ಥೆಗಳು ಆಗಿರ್ಬೋದಾಗಿತ್ತು ಅಂತಂದರೆ ಅರ್ಬನ್ ಲೋಕಲ್ ಬಾಡೀಸ್ ನೋಡಲ್ ಅಧಿಕಾರಿಗಳಿಗೆ ಮತ್ತು ಸಮೀಕ್ಷಕರಿಗೆ ನಮಸ್ತೆ ಮೊಬೈಲ್ ಅಪ್ಲಿಕೇಶನ್ ಬಳಸಿ ನೈರ್ಮಲ್ಯ ಕಾರ್ಮಿಕರ ಮಾಹಿತಿ ಸಂಗ್ರಹಣೆ ಮಾಡುವಂತಹ ಕುರಿತು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಯೋಜನೆಯನ್ನು ಅನುಷ್ಠಾನ ಪ್ರಕ್ರಿಯೆಯನ್ನು ಚುರುಕುಗೊಳಿಸಲಾಗ್ತಿದೆ. ಏನಕ್ಕೆ ಚುರುಕುಗೊಳಿಸಲಾಗ್ತಿದೆ ಅಂದರೆ ಇಲ್ಲಿ ನಮಗೆ ಈ ನಮಸ್ತೆ ಮೊಬೈಲ್ ಅಪ್ಲಿಕೇಶನನ್ನು ಜಾರಿಗೆ ತಂದಿದ್ದಾರೆ. ಇದನ್ನು ಬಳಸಿ ನೈರ್ಮಲ್ಯ ಕಾರ್ಮಿಕರ ಮಾಹಿತಿ ಸಂಗ್ರಹಣೆಯನ್ನು ಮಾಡುವಂತಹ ತರಬೇತಿ ನೀಡೋದಕ್ಕೋಸ್ಕರ ಇದನ್ನು ಶುರು ಮಾಡಿದ್ದಾರೆ ಸ್ನೇಹಿತರೆ. ಇದರ ಕಾರ್ಯ ಎಲ್ಲರೂ ಸಹ ಗೊತ್ತಿರುತ್ತೆ, ಯಾರೆಲ್ಲ ನೋಡ್ತಾರಂತ. ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಒಂದು ಜಂಟಿ ಯೋಜನೆ. ಇದು ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ನಮಸ್ತೆ ಯೋಜನೆಯು ಈ ಕೆಳಗಿನ ಯಾವ ಸಚಿವಾಲಯಗಳ ಒಂದು ಉಪಕ್ರಮವಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ, ಅಥವಾ ಕಾರ್ಯದಡಿ ಕೆಲಸ ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ, ಓಕೆ. ನಂತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಎರಡೂ ಜಂಟಿ ಯೋಜನೆ ಆಗಿರುತ್ತೆ, ನೆನಪಿಟ್ಕೋಬೇಕಾಗ್ತದೆ. ಇದರ ಅವಧಿ ಎಲ್ಲಿಂದ ಎಲ್ಲಿಗೆ ಇತ್ತು ಅಂದರೆ 2023ರಿಂದ 24ರಿಂದ 2025-26ರವರೆಗೆ ಗುರಿಯನ್ನು ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಇದರ ಗುರಿ ಏನು? ಇದೆಲ್ಲ ಕಂಪ್ಲೀಟ್ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು. ಅಪಾಯಕಾರಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ಕಾರ್ಮಿಕರು ನೇರವಾಗಿ ತೊಡಗಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಮತ್ತು ಶೂನ್ಯ ಮರಣದ ಗುರಿಯನ್ನು ತಲುಪುವುದು ಇದರ ಉಪಕ್ರಮ ಆಗಿರ್ತದೆ ಸ್ನೇಹಿತರೆ. ಯಾಕಂದರೆ ಈ ಅಪಾಯಕಾರಿ ಒಳಚರಂಡಿಗಳು ಇರ್ತವೆ, ಸೆಪ್ಟಿಕ್ ಟ್ಯಾಂಕ್ಗಳಿರ್ತವೆ, ಅದೆಲ್ಲ ಇಳಿದ್ಬಿಟ್ಟು ಜನಗಳು ಅದೆಲ್ಲ ಕಟ್ಕೊಂಡಾಗ ತೆಗಿತಾ ಇರ್ತಾರೆ, ಎಲ್ಲ ಸಹ ನೋಡಿರ್ತಾರೆ, ಎಷ್ಟೊಂದು ಜನ ಅದರಿಂದ ಸತ್ತೋಗಿರ್ತಾರೆ. ಅದಕ್ಕೋಸ್ಕರ ಇದನ್ನು ಜಾರಿಗೆ ತರಲಾಗಿರ್ತದೆ ಸ್ನೇಹಿತರೆ. ಈ ಯೋಜನೆ ಅನೌಪಚಾರಿಕ ಮತ್ತು ದುರ್ಬಲ ಕಾರ್ಮಿಕರ 3 ಪ್ರಾಥಮಿಕ ಗುಂಪುಗಳ ಮೇಲೆ ಕಾರ್ಯವನ್ನು ನಿರ್ವಹಿಸ್ತದೆ. ಆ 3 ಪ್ರಾಥಮಿಕ ಗುಂಪುಗಳು ಯಾವುದು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಒಂದು ಒಳಚರಂಡಿ ಸೆಪ್ಟಿಕ್ ಟ್ಯಾಂಕ್, ಆಲ್ರೆಡಿ ಹೇಳಿದ ಹಾಗೆ. ಇನ್ನು ತ್ಯಾಜ್ಯ ಆಯ್ಕೆ ಮಾಡ್ತಾರೆ, ಆಯ್ತಾರಲ್ಲ ಅದರ ಆಗಿರ್ತದೆ. ಇನ್ನು ಸಂಚಾರಿ ತ್ಯಾಜ್ಯ ಖರೀದಾರರು ಆಗಿರ್ತಾರೆ ಸ್ನೇಹಿತರೆ. ಈ 3 ಸಹ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೆಕ್ಸ್ಟ್ ನಮಗೆ ಬರೋದು ಬದಲಾವಣೆ. ಏನಿಲ್ಲಿ ಬದಲಾವಣೆ ಮಾಡಬೇಕಾಗಿದೆ, ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾರೆ. ಅದಕ್ಕೆ ಇದು ಸುದ್ದಿಯಲ್ಲಿದೆ. ಮಲ ಹೊರುವ ಪದ್ಧತಿಯಲ್ಲಿ ತೊಡಗಿದ್ದವರ ಪುನರ್ವಸತಿಗಾಗಿ ಜಾರಿಯಲ್ಲಿದ್ದಂತಹ SRMS ಅನ್ನು ನಾವು ಬದಲಾಯಿಸಿ. ಏನು SRMS ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಫಾರ್ ರಿಹ್ಯಾಬಿಲಿಟೇಷನ್ ಮ್ಯಾನ್ಯುವಲ್ ಆಫ್ ಸ್ಕ್ಯಾವೆಂಜರ್ಸ್ ಅಂತ ಕರಿತಾ ಬರ್ತೀವಿ. ಸೊ ಇಲ್ಲಿ ನಮಗೆ ರೆಹಬಿಲಿಟೇಷನ್ ಅಂತ ಬಂದಾಗ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು. ಮಲ ಹೊರುವ ಪದ್ಧತಿಯಲ್ಲಿ ತೊಡಗಿದ್ದರಿಂದ ಪುನರ್ವಸತಿಗಾಗಿ ಜಾರಿಯಲ್ಲಿದ್ದಂತಹ SRMS ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ಯೋಜನೆಯನ್ನು ಬದಲಾಯಿಸಿದೆ ಅಂತ ಪ್ರಶ್ನೆ ಕೇಳ್ತಾ ಬರುವುದು ನಮಸ್ತೆ ಯೋಜನೆ ಆಗಿರ್ತದೆ ಸ್ನೇಹಿತರೆ. ಇಷ್ಟು ಸಹ ಓದ್ಕೊಂಡಿದೆ ಸಾಕು. ನಮಸ್ತೆ ಯೋಜನೆ ಜಾರಿಗೆ ಬಂದಂಥ ವರ್ಷ, ಉದ್ದೇಶ, ಅದು ಯಾರಿಗೆ ಸಂಬಂಧಪಟ್ಟಿದೆ, ಇಷ್ಟರಲ್ಲೇ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಬರ್ತಾನೆ, ನೆನಪಿರಬೇಕಾಗ್ತದೆ. ನೆಕ್ಸ್ಟ್ ಬರೋದು ಯುವಿಕಾ. ಇದು ಪ್ರತಿ ವರ್ಷ ಜರುಗುವಂತಹ ಸ್ಕೀಮ್ ಆಗಿರ್ತದೆ, ತುಂಬಾ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಆಲ್ರೆಡಿ KEಯಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿಬಿಟ್ಟಿದ್ದಾನೆ ಇದ್ರ ಬಗ್ಗೆ. ನೆಕ್ಸ್ಟು ಸಹ ಕೇಳ್ತಾನೆ, ಏಪ್ರಿಲ್ ತಿಂಗಳಲ್ಲಿ ಸುದ್ದಿಯಲ್ಲಿದೆ. ಹಾಗಾಗಿ ಇಲ್ಲಿ ಮತ್ತೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಈ ಟಾಪಿಕನ್ನು.
ಹಾಗಾದರೆ ನೋಡ್ತಾ ಬರೋಣ 7ನೇ ಯೋಜನೆ ಯಾವುದು? ಯುವಿಕಾ ವಿಜ್ಞಾನಿ ಕಾರ್ಯಕ್ರಮ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಯುವಿಕಾ ಅಂತ ಬಂದ ತಕ್ಷಣ ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತ ನಾವು ಫುಲ್ ಫಾರ್ಮ್ ಅಂತ ಹೇಳ್ತಾ ಬರ್ತೀವಿ. 2019 ಇಸ್ರೋ ಸಂಸ್ಥೆಯಿಂದ ಇದು ಶುರುವಾಯಿತು. ಈಗ ಇಸ್ರೋ ಅಂತ ಬಂದ ತಕ್ಷಣ ವಿಜ್ಞಾನಿ ಅಂತ ಬಂದ ತಕ್ಷಣ ಆಲ್ಮೋಸ್ಟ್ ಇಸ್ರೋ ಆಗಿರುತ್ತೆ, ಇಸ್ರೋ ಅಂತ ಬಂದ ತಕ್ಷಣ ಆಲ್ಮೋಸ್ಟ್ ವಿಜ್ಞಾನಿ ಆಗಿರ್ತದೆ. ಬಟ್ ಇಲ್ಲಿ ಟ್ವಿಸ್ಟ್ ಇರೋದು ಯುವಿಕಾ ಅಂದರೆ ಯುವ ಜನರಿಗೆ, ಯುವ ಹುಡುಗರಿಗೆ ವಿಜ್ಞಾನಿ ಕಾರ್ಯಕ್ರಮ ಆಗಿರ್ತದೆ. ಯಾಕೆ ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ ಅಂತ ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಂಸತ್ತಿಗೆ ಸಲ್ಲಿಸಿದ ವರದಿಯ ಪ್ರಕಾರ ಇಸ್ರೋದ ಮಹತ್ವಾಕಾಂಕ್ಷೆಯ 1300 ಹೆಚ್ಚು ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ತರಬೇತಿ ನೀಡಿದೆ ಸ್ನೇಹಿತರೆ. ಸುಮ್ಮನೆ ಅಲ್ಲ, 1300 ಅಭ್ಯರ್ಥಿಗಳು ಚಿಕ್ಕ ವಯಸ್ಸಲ್ಲೇ ವಿಜ್ಞಾನಿಗಳಾಗುವಂಥ ಕೆಪಾಸಿಟಿ ಇರೋದು ಸುಮ್ಮನೆ ಅಲ್ಲ. ಹಾಗಾಗಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಇಲ್ಲಿ ಇದು ಕಾರ್ಯ ಅಂತ ಬಂದಾಗ ಇದರ ಕಾರ್ಯ ಏನಿದೆ? ಇದು ಬಾಹ್ಯಾಕಾಶ ಇಲಾಖೆಯು ನೇರವಾಗಿ ಭಾರತದ ಪ್ರಧಾನಮಂತ್ರಿಗಳ ವ್ಯಾಪ್ತಿಗೆ ಬರ್ತದೆ ಸ್ನೇಹಿತರೆ. ಈ ಕಾರ್ಯಕ್ರಮವು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿತ್ತು. ಯಾವ ಸಂಸ್ಥೆ ಇರುತ್ತೆ? ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಚಿವಾಲಯದೊಂದಿಗೆ ಇದು ಸಂಬಂಧವನ್ನು ಹೊಂದಿದೆ. ಇದು ಬಾಹ್ಯಾಕಾಶ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತದೆ. ಬಾಹ್ಯಾಕಾಶ ಇಲಾಖೆಯ ನೇರವಾಗಿ ಯಾರ ವ್ಯಾಪ್ತಿಗೆ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಪ್ರಧಾನಮಂತ್ರಿಗಳ ವ್ಯಾಪ್ತಿಗೆ ಬರುತ್ತೆ. ಇದು ಎಂದು ಪ್ರಶ್ನೆ ಕೇಳಿಲ್ಲ, GK ಕೇಳುವಂಥ ಚಾನ್ಸಸ್ ಇರುತ್ತೆ, ನೆನಪಿರಬೇಕು. ಇನ್ನು ಇದರ ಉದ್ದೇಶ ಬಾಹ್ಯಾಕಾಶ ತಂತ್ರಜ್ಞಾನ, ಸ್ಪೇಸ್ ಟೆಕ್ನಾಲಜಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಬಾಹ್ಯಾಕಾಶ ಅನ್ವಯಿಕೆಗಳ ಒಂದು ಕುರಿತು ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ಜ್ಞಾನವನ್ನು ಮೂಡಿಸೋದು. ಸ್ಪೇಸ್ ಟೆಕ್ನಾಲಜಿ, ಸ್ಪೇಸ್ ಅಪ್ಲಿಕೇಶನ್ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜ್ಞಾನವನ್ನು, ಅರಿವನ್ನು ಮೂಡಿಸೋದು ಇದಾಗಿರ್ತದೆ ಸ್ನೇಹಿತರೆ. ಈ ಕಾರ್ಯಕ್ರಮವು ಪ್ರಸ್ತುತ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿದೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ, ನೆನಪಿಟ್ಕೋಬೇಕು. ತುಂಬಾ ಇಂಪಾರ್ಟೆಂಟು. ಟ್ವಿಸ್ಟ್ ಮಾಡ್ತಾನೆ. 9ನೇ ತರಗತಿಯಲ್ಲಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಆಯ್ಕೆಯಲ್ಲಿ ಗ್ರಾಮೀಣ ಪ್ರದೇಶ ಅಂದರೆ ನಮಗೆ ಇಲ್ಲೊಂದು ಕೆಲವೊಂದು ಆದ್ಯತೆಗಳನ್ನು ನೀಡಲಾಗಿದೆ. ಆಯ್ಕೆಯಲ್ಲಿ ಆದ್ಯತೆ ಏನಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ 15% ವಿಶೇಷ ವೆಯ್ಟೇಜನ್ನು ನೀಡಲಾಗಿದೆ ಸ್ನೇಹಿತರೆ. ಯಾಕಂದರೆ ಆಲ್ಮೋಸ್ಟ್ ಗ್ರಾಮೀಣದಲ್ಲಿರುವಂತಹ ಅಭ್ಯರ್ಥಿಗಳಿಗೆ ನಾಲೆಡ್ಜ್ ಇರುತ್ತೆ, ಬಟ್ ವ್ಯವಸ್ಥೆಗಳಿರಲ್ಲ, ಪೇರೆಂಟ್ಸ್ ಸಪೋರ್ಟ್ ಇರೋದಿಲ್ಲ. ಸೊ ಹಾಗಾಗಿ ಅಂಥವರು ಸಹ ಇದರಲ್ಲಿ ಬಂದು ಇರಬೇಕು, ಅವರು ಸಹ ವಿಜ್ಞಾನಿಗಳಾಗಬೇಕಂತ ಹೇಳ್ಬಿಟ್ಟು 15% ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಶೇಷ ಒಂದು ವೆಯ್ಟೇಜನ್ನು ಅವರು ನೀಡ್ತಾ ಬಂದಿದ್ದಾರೆ. ಸೊ ಇಲ್ಲಿ ನೀವು ಜಸ್ಟ್ ನಗರ ಪ್ರದೇಶಗಳಿಗೆ ಮಾತ್ರ ಇದು ಅಥವಾ ಕೇವಲ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಇದು ಅಂತೆಲ್ಲ ಕೊಡ್ತಾನೆ. ಅಲ್ಲಿ ಸ್ಟೇಟ್ಮೆಂಟನ್ನು ನೀವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಇದು ಎಲ್ರಿಗೂ ಇದೆ, ಬಟ್ ಅದರಲ್ಲಿ ಸ್ಪೆಷಲಾಗಿ ಒಂದು 15% ಗ್ರಾಮೀಣದಲ್ಲಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅದನ್ನು ನೆನ್ಪಿಟ್ಕೋಬೇಕಾಗ್ತದೆ. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೆಮ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಯುವಕಕ್ಕೆ ಸಂಬಂಧಪಟ್ಟಿದೆ, ಅಂದರೆ ಯುವಿಕಾಗೆ ಸಂಬಂಧಪಟ್ಟಿದ್ದು. ಇದು ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಸ್ಟೆಮ್ ಅಂದರೆ ವಿಜ್ಞಾನ ಅಂದರೆ ನಮಗೆ ಸೈನ್ಸ್ ಆಗಿರ್ಬೋದು, ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಮ್ಯಾಥ್ಸ್ ಆಗಿರ್ಬೋದು ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಈ ಯೋಜನೆ ಪ್ರೇರಣೆಯನ್ನು ನೀಡ್ತಾ ಬರ್ತಾರೆ ಸ್ನೇಹಿತರೆ. ಸ್ಟೆಮ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಯುವಿಕಾಗೆ ಸಂಬಂಧಪಟ್ಟಿದ್ದು. ಇದು ಬೇಸಿಗೆ ರಜೆಯ ಅವಧಿಯಲ್ಲಿ ನಡೆಯುವಂತಹ 2 ವಾರಗಳ ವಸತಿಯುತ ತರಬೇತಿ ಶಿಬಿರ ಆಗಿರ್ತದೆ. ರೆಸಿಡೆಂಟಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಇದು ತುಂಬಾ ಇಂಪಾರ್ಟೆಂಟು. ಯಾವಾಗ? ಬೇಸಿಗೆ ರಜೆಯ ಸಂದರ್ಭದಲ್ಲಿ. ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ಡಿಸ್ಟರ್ಬ್ ಆಗಬಾರ್ದಲ್ಲ, ಅಂಥ ಸಂದರ್ಭದಲ್ಲಿ ಇದನ್ನು ನೀಡ್ತಾ ಬರ್ತಾರೆ ಸ್ನೇಹಿತರೆ. ಏನೆಲ್ಲ ಚಟುವಟಿಕೆಗಳು ಇದರಲ್ಲಿ ಇರುತ್ತೆ? ಈ ಒಂದು ಯುವಿಕಾ ಸ್ಕೀಮ್ಗಳಲ್ಲಿ ಚಟುವಟಿಕೆಗಳು ಏನಿರುತ್ತೆ? ಇವರಿಗೆ ಮಾಡೆಲ್ ರಾಕೆಟ್ ನಿರ್ಮಾಣ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ಟೀಚನ್ನು ಮಾಡ್ತಾ ಬರ್ತಾರೆ. ಇನ್ನು ರೋಬೋಟಿಕ್ಸ್ ಬಗ್ಗೆ ಸಂಪೂರ್ಣ ನಾಲೆಡ್ಜನ್ನು ಅವರಿಗೆ ತಿಳಿಸ್ಕೊಡ್ತಾ ಬರ್ತಾರೆ. ಇನ್ನು ಅಲ್ಲಿ ಬಂದಂಥ ಅಭ್ಯರ್ಥಿಗಳನ್ನು ಏನು 9ನೇ ಕ್ಲಾಸ್ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಇಸ್ರೋಗೆ ಭೇಟಿ ನೀಡ್ತಾರೆ. ಅಲ್ಲಿ ಭೇಟಿ ನೀಡಿಬಿಟ್ಟು ಅಲ್ಲಿ ನಡೆದಂತಹ ಎಲ್ಲ ಒಂದು ಇವುಗಳನ್ನು ಅವ್ರು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಅವರಲ್ಲಿ ನಾಲೆಡ್ಜನ್ನು ತುಂಬುವಂಥ ಕಾರ್ಯಕ್ರಮ ಇದಾಗಿರ್ತದೆ ಸ್ನೇಹಿತರೆ. ಸೊ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗಿರ್ತದೆ, ನೆನ್ಪಿಟ್ಕೋಬೇಕು. ಎಕ್ಸಾಮ್ ಪ್ರಶ್ನೆ ಕೇಳ್ತಾ ಬರ್ತಾನೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಲ್ಲಿ ನಮಗೆ ಯೂನಿವರ್ಸಲ್ ಪಾರ್ಸಿ ನೋಂದಣಿ ಅಭಿಯಾನ, ಜಿಯೋ ಪಾರ್ಸಿ ಯೋಜನೆ. ಇದೊಂದು ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರೋದ್ರಿಂದ ಇಲ್ಲಿ ತಗೊಳ್ತಾ ಬನ್ನಿ. ತುಂಬ ಸಿಂಪಲಾಗಿ ಓದ್ತಾ ಬರೋಣ, ಇದನ್ನು ತುಂಬ ಡೆಪ್ತ್ ಇಲ್ಲ, ಇಷ್ಟೇ ಓದ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ. ಅಷ್ಟರಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಈ ಯೂನಿವರ್ಸಲ್ ಪಾರ್ಸಿ ನೋಂದಣಿ ಅಭಿಯಾನ ಅಂತ ಬಂದಾಗ ಜಿಯೋ ಪಾರ್ಸಿ ಯೋಜನೆ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ಭಾರತದಲ್ಲಿ ಕ್ಷೀಣಿಸುತ್ತಿರುವ ಪಾರ್ಸಿ ಸಮುದಾಯದ ಜನಸಂಖ್ಯೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಜಾರಿಗೆ ತರಲಾದ ಕೇಂದ್ರ ವಲಯದ ಒಂದು ಯೋಜನೆ ಆಗುತ್ತೆ. ಯಾವುದೇ ಒಂದು ಯೋಜನೆಯನ್ನು ನೀವು ಆರಾಮ್ಸೆ ಹೆಸರಲ್ಲೇ ಗುರುಸ್ಬೋದು ಅದೇನು ಉದ್ದೇಶ ಅಂತ. ಸೊ ಜಿಯೋ ಪಾರ್ಸಿಗೆ ಸಂಬಂಧಪಟ್ಟಂತೆ, ಪಾರ್ಸಿ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಆ ಸಮುದಾಯ ಜನಸಂಖ್ಯೆಯನ್ನು ತಡೆಗಟ್ಟುವ ಉದ್ದೇಶದಿಂದ ನಮಗೆ, ಯಾಕಂದರೆ ಭಾರತದಲ್ಲಿ ಪಾರ್ಸಿ ಜನಾಂಗ ಕಡಿಮೆ ಆಗ್ತಾ ಇದೆ, ಸೊ ಜನ ಇರಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚು ಅದನ್ನು ಸಹ ಒಂದು ಅಲ್ಪಸಂಖ್ಯಾತರಲ್ಲಿ ಇರೋದ್ರಿಂದ ಅದನ್ನು ಸಹ ಒಂದು ಉನ್ನತ ಮಟ್ಟಕ್ಕೆ ಬರಬೇಕಂತ ಹೇಳ್ಬಿಟ್ಟು ಇಂಥ ಯೋಜನೆಗಳನ್ನು ಜಾರಿಗೆ ತಂದಿರ್ತಾರೆ. ಇದರ ಕಾರ್ಯ ಜಿಯೋ ಪಾರ್ಸಿ ಯೋಜನೆ ಅಡಿಯಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಇದನ್ನು ಜಾರಿಗೊಳಿಸಿ. ಯಾಕಂದರೆ ಮೈನಾರಿಟಿ ಅಂತ ಎಷ್ಟೊಂದು ಕ್ಯಾಸ್ಟ್ಗಳು ಬರ್ತವೆ, ಅದರಲ್ಲಿ ಇದು ಸಹ ಒಂದಾಗಿರ್ತದೆ. ಸೊ ಇದು ಕಾರ್ಯ ಇವರು ನಿರ್ವಹಿಸ್ತಾರೆ ಸ್ನೇಹಿತರೆ. ಏಕೆ ಸುದ್ದಿಯಲ್ಲಿದೆ? ಯಾಕಂದರೆ ಇದು ಆಲ್ರೆಡಿ ಜಾರಿಗೆ ತಂದು ತುಂಬ ದಿನ ಆಗಿದೆ.
ತುಂಬ ದಿನದಿಂದನೂ ಬರ್ತಾ ಇದೆ ಇದು. ಬಟ್ ಇಲ್ಲಿ ನಮಗೆ ಇದನ್ನು ನಾವು ಆಲ್ಮೋಸ್ಟ್ 2013 ಜಾರಿಗೆ ತಂದಿದ್ರು ಸ್ನೇಹಿತರೆ. ಬಟ್ ಸುದ್ದಿಯಲ್ಲಿದೆ. ಯಾಕೆ ಅಂದರೆ ಇತ್ತೀಚೆಗೆ ಈ ಒಂದು ಯೋಜನೆಯಡಿ ಜನರ ನೋಂದಣಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಯೂನಿವರ್ಸಲ್ ಪಾರ್ಸಿ ನೋಂದಣಿ ಅಭಿಯಾನ ಅಡಿಯಲ್ಲಿ ಮುಂಬೈನಲ್ಲಿ ಇತ್ತೀಚೆಗೆ ವಿಶೇಷ ಸೌಲಭ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಮುಂಬೈನಲ್ಲಿ ನೆನ್ಪಿಟ್ಕೋಬೇಕು. ಹಾಗೆ ಪ್ರಶ್ನೆಯನ್ನು ಇದ್ರ ಮೇಲೆ ಕೇಳ್ಬೋದು. ಪಾರ್ಸಿ ಸಮುದಾಯದ ಜನಸಂಖ್ಯೆಯನ್ನು ಹೆಚ್ಚಿಸುವುದು ಇದರ ಪ್ರಮುಖ ಗುರಿ. ಜಸ್ಟ್ ಕೇಳ್ತಾನೆ, ಜಿಯೋ ಪಾರ್ಸಿ ಯೋಜನೆಯ ಗುರಿ ಏನು, ಅಥವಾ ಯೂನಿವರ್ಸಲ್ ಪಾರ್ಸಿ ನೋಂದಣಿ ಅಭಿಯಾನದ ಗುರಿ ಏನು, ಅಥವಾ ಅದು ಎಲ್ಲಿ ಅದು ಇತ್ತೀಚೆಗೆ ಸುದ್ದಿಯಲ್ಲಿದೆ, ಅಥವಾ ಎಷ್ಟರಲ್ಲಿ ಅದು ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ಬೋದು. ಇಷ್ಟೇ ಪ್ರಶ್ನೆಗಳನ್ನು ನಿಮಗೆ ಸಿಂಪಲ್ಲಾಗಿ ಕೇಳ್ತವೆ. ಅಥವಾ ಯಾವ ಮಿನಿಸ್ಟ್ರಿ ಅಡಿ ಅದು ಬರುತ್ತೆ. ಈಗ ಅದು ಅಲ್ಪಸಂಖ್ಯಾತಕ್ಕೆ ಸಂಬಂಧಪಟ್ಟಂತಹ ಜಾತಿ ಆಗಿರೋದ್ರಿಂದ ಮೈನಾರಿಟಿ ಅಫೇರ್ಸಲ್ಲಿ ಅದು ಬಂದ್ಬಿಡುತ್ತೆ ಸ್ನೇಹಿತರೆ. ಆರಾಮ್ಸೆ ಗೆಸ್ ಮಾಡ್ತಾ ಬರ್ಬೋದು. ಸೊ ಇಷ್ಟು ಸಹ ಅಷ್ಟೇ ನಮಗೆ ಏಪ್ರಿಲ್ ತಿಂಗಳ ಒಂದು ಬಹುಮುಖ್ಯ ಕರೆಂಟ್ ಅಫೇರ್ಸ್ ಆಯಿತು. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಇದರ ಜೊತೆಗೆ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳು 1975 ಮೇಲೆ ಯಾವೆಲ್ಲ ಬಂದಿದ್ದಾವೆ. ಈಗ IRDP ಅಂತ ಬರುತ್ತೆ, ನಮಗೇನು 1979, 80 ಬರ್ತವೆ. ಮತ್ತು ರಾಷ್ಟ್ರೀಯ ಶಿಕ್ಷಣ ಒಂದು ಆಯೋಗ ಅಥವಾ ಅಭಿಯಾನ ಅಂತೆಲ್ಲ ಬರುತ್ತೆ. ಸೊ PMMY ಅಂತ ಬರುತ್ತೆ. ಮತ್ತು ನಗರಾಭಿವೃದ್ಧಿ ಭಾರತ್ ನಿರ್ಮಾಣ ಯೋಜನೆ ಆಗಿರ್ಬೋದು, ನರೇಗಾ ಆಗಿರ್ಬೋದು. ಸೊ ತದನಂತರ 2014ರಿಂದ ನರೇಂದ್ರ ಮೋದಿಯವರು ಬಂದಾಗ ಏನು ಡಿಜಿಟಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಅಂತೆಲ್ಲ ಬರ್ತವೆ, ಸ್ಕಿಲ್ ಇಂಡಿಯಾ ಅಂತೆಲ್ಲ ಬರ್ತವೆ. ಸೊ ಹಲವಾರು ಯೋಜನೆಗಳಿದೆ. ಅವೆಲ್ಲ ಯೋಜನೆಗಳು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಬರ್ಬೋದು. ಮ್ಯಾಚ್ ದಿ ಫಾಲೋಯಿಂಗ್, ನಿಮಗೆ ಒಂದು ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳ್ತಾನೆ, ಅಥವಾ ಜೋಡಿಗಳ ರೂಪದಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳ್ತಾ ಬರ್ತಾನೆ. ಡೈರೆಕ್ಟ್ ಒಂದು ವರ್ಡಲ್ಲಿ ನಿಮಗೆ ಕೇಳ್ತಾ ಬರ್ತಾನೆ. ಸ್ಥಾಪನೆ, ಅದರ ಉದ್ದೇಶ ನೋಡ್ಕೊಳ್ಳಿ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಎಲ್ಲ ಯೋಜನೆಗಳನ್ನು ಡೆಪ್ತಾಗಿ ಏನು ಹೇಳಿದ್ದೀನಲ್ಲ ಅದೇ ರೀತಿಯೇ ನೀವು ಓದಿದರೆ ಮಾತ್ರ ಎಕ್ಸಾಮಲ್ಲಿ ಕ್ಲಿಯರ್ ಆಗ್ತೀರಾ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಬನ್ನಿ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ನಿಮಗೆ ಅಲ್ಲಿ HYT ಟಾಪಿಕ್ ಪ್ರತಿದಿನ ಇನ್ನು ಮುಂದೆ ಪರೀಕ್ಷೆ ಮುಗಿಯೋವರೆಗೂ HYT ಟಾಪಿಕ್ ಯಾವ ರೀತಿ ನಿಮಗೆ ಯಾವ ಟಾಪಿಕ್ ಮೇಲೆ KE ಡಿಪಾರ್ಟ್ಮೆಂಟ್ ಅತಿ ಹೆಚ್ಚಾಗಿ ಫೋಕಸ್ ಮಾಡಿದೆ ಅದರ ಮೇಲೆ ದಿನಕ್ಕೆ 30 ಅಂಕಗಳ ಕ್ವಿಜ್ಗಳನ್ನು ನೀಡ್ತಾ ಬರ್ತೀನಿ. ಅಲ್ಲಿ ಎಸ್ಟಾಬ್ಲಿಷ್ಡ್ ಆಗಿ ಒಳ್ಳೆ ಪೇಪರನ್ನು ನೀಡ್ತಾ ಬರ್ತೀನಿ. ಎಕ್ಸಾಮ್ ಓರಿಯೆಂಟೆಡ್ ಪ್ರಶ್ನೆಗಳು ಕೇಳುವಂಥದ್ದನ್ನ ನೀವು ಯಾವ ರೀತಿ ಓದಿದ್ರೆ ಅದರಲ್ಲಿ ಟ್ವಿಸ್ಟ್ ಮಾಡಿ ಯಾವ ರೀತಿ ಕೇಳ್ತೇನೆ ಅಂತ ಎಲ್ಲ ತಪ್ಪುಗಳನ್ನು ಇಲ್ಲೇ ತಿಳ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಉಚಿತವಾಗೂ ಅಷ್ಟೇ ಟೆಲಿಗ್ರಾಮಲ್ಲಿ ಕ್ವಿಜ್ಗಳನ್ನು ಕೊಡ್ತಾ ಬರ್ತೀನಿ. ಸೊ ಮುಂಬರುವಂಥ ದಿನಗಳಲ್ಲೂ ಸಹ ಕೊಡ್ತಾ ಬರ್ತೀನಿ. ಎಕ್ಸಾಮ್ ಮುಗಿಯೋವರೆಗೂ ಕೊಡ್ತಾ ಬರ್ತೀನಿ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡೇಟಾವನ್ನು ಸಹ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಮತ್ತು ಯೂಟ್ಯೂಬಲ್ಲೂ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ನನ್ನ ಉದ್ದೇಶ ಅಬ್ದಿ ಅಕಾಡೆಮಿಯಿಂದ 500ಕ್ಕೂ ಅಧಿಕ ಅಭ್ಯರ್ಥಿಗಳು ಈ ಬಾರಿ ಸೆಲೆಕ್ಷನ್ ಆಗಲೇಬೇಕಾಗ್ತದೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಶುರು ಮಾಡ್ತಾ ಬಂದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈಗಾಗಲೇ 40,000ಕ್ಕೂ ಅಧಿಕ ಅಭ್ಯರ್ಥಿಗಳು ಜಾಯ್ನ್ ಆಗಿದ್ದಾರೆ. ನೀವು ಸಹ ಅದನ್ನು ಫಾಲೋ ಮಾಡ್ಕೊಳ್ತಾ ಹೋಗಿ. ನಿಮಗೂ ಸಹ ಒಳ್ಳೆಯದಾಗಲಿ. ಆ ದೇವರು ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಕಷ್ಟಪಡಿ. ತುಂಬ ನೋಟಿಫಿಕೇಷನ್ ಇದೆ. ಇಷ್ಟರಲ್ಲಿ ನಿಮಗೆ 100% ಜಾಬ್ ಆಗೇ ಆಗುತ್ತೆ. ಹಲವಾರು ಹುದ್ದೆಗಳಿದ್ದಾವೆ, ಹಲವಾರು ಅಂಶಗಳು ಕಂಡು ಬರ್ತಾ ಇದ್ದಾವೆ. ನೀವು ಸಹ ತುಂಬ ದಿನದಿಂದ ಎಫರ್ಟ್ ಆಗ್ತಾ ಇದ್ದೀರಾ. ಎಲ್ಲರೂ ಸಹ ಒಳ್ಳೆಯದಾಗುತ್ತೆ. ಯಾರಿಗಾದರೂ ಆ್ಯಪಲ್ಲಿ ಟೆಸ್ಟ್ ಬೇಕಂತ ಹೇಳಿದರೆ ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಅದು ಡೈರೆಕ್ಟ್ ಆ್ಯಪಲ್ಲಿ ಹೋಗಿ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಲಿ 3 ಇದೆ. ಒಂದು ಕೇವಲ ಸಬ್ಜೆಕ್ಟ್ ವೈಸೇ ಒಂದಿದೆ, ಕರೆಂಟ್ ಅಫೇರ್ಸೇ ಒಂದಿದೆ. ಬಟ್ 2 ಮಿಕ್ಸ್ ಇದೆ. 2 ಮಿಕ್ಸ್ ಇರೋದನ್ನ ತೊಗೊಳ್ಳಿ, ನಿಮಗೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. 370 ರೂಪೀಸ್ ಇದೆ. ಆ್ಯಪಲ್ಲಿ ನಿಮಗೆ 390 ರೂಪೀಸ್ ಅದು ಆಗ್ತಾ ಬರ್ತದೆ. ಸೊ ಇಷ್ಟು ಸಹ ಇವತ್ತಿನ ಒಂದು ಬಹುಮುಖ್ಯ ಪ್ರಮುಖ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ತದೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ತೀರಿ. ಆಲ್ಮೋಸ್ಟ್ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆದರೂ ಉಪಯೋಗ ಆದರೆ ಸಾಕು. 100% ನಿಮಗೇನು ಬೇಕು ಅದನ್ನು ಎಕ್ಸಾಮ್ ಓರಿಯೆಂಟೆಡ್ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಅವರಲ್ಲೇ ನಾನು ಕ್ಲಾಸಸ್ಸನ್ನು ಮಾಡ್ತೀನಿ. ಇಷ್ಟು ಯೋಜನೆಗಳನ್ನು ನೀವು ಬೇರೆ ಕಡೆ ಏನಾದರೂ ಕ್ಲಾಸ್ ಕೇಳಿಬಿಟ್ರೆ ಮಿನಿಮಮ್ 3 ಅವರ್ಸ್ ಮ್ಯಾರಥಾನ್ ಥರ ಮಾಡಿರ್ತಾರೆ. ಬಟ್ ನಾನು ನಿಮಗೆ ಜಸ್ಟ್ 45 ಮಿನಿಟ್ಸಲ್ಲೇ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.